ಇಲ್ಲೊಬ್ಳು ಹುಡುಗಿ ಸ್ಟಾರ್ ನಟನನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ. ಅವನಿಗೂ ಇವಳು ಅಂದ್ರೆ ಪಂಚಪ್ರಾಣ. ಇವರಿಬ್ರು ಮದುವೆ ಆಗ್ತಾರೆ. ಆದರೆ ಹುಡುಗಿಗಿರೋ ಒಂದು ಸಮಸ್ಯೆಯಿಂದ ಇವರಿಬ್ರು ನಡುವೆ ಸಂಸಾರ ಮಾತ್ರ ನಡೆಯೋದೇ ಇಲ್ಲ. ಆ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನು ನೋಡ್ಕೊಂಬರೋಣ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಸೂರಜ್ ನಾಯಕತ್ವದ ಮುಸುರಿ ಮಹಾಪ್ರಚಂಡರು. ಶೃಂಗಾರದ ಹಿಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಲ್ಲ ಮನಚಿ ಅಂದಿದೆ, ಚೆಲ್ಲಾಟಕ್ಕೆ ಚೆಲುವು ಹೂ ಎಂದಿದೆ. ಇಬ್ಬರ ಕಾಮನೆ ನೋಡು, ರೊಟ್ಟಿಗಾಯಕ್ಕೆ ಕಾರಣ ಯಾರು? ಯೋಗರಾಜ್ ಭಟ್ರು. ಇದು ಗೊತ್ತಿಲ್ಲದ ರೋಮಾಂಚನ ಹೋಗಿ ಬಂತು ಪ್ರಾಣ. ನಿಜವಾಗ್ಲೂ ಪ್ರಾಣ ಹೋಗ್ ಬಂತ? ನೀನ್ ಯೋಗರಾಜ್ ಭಟ್ರು ಹೇಳಿದ ತಕ್ಷಣ ಒಂದ್ಸಲಿ ಹೋಗಿ ಬಂತು ನನಗೆ. ನಮಸ್ತೆ. ನಮಸ್ತೆ. ಜಡ್ಜಸ್ ಬಂದಿಲ್ಲ, ಆದ್ರೂ ನನಗೆ ವಿಶೇಷ ಏನ್ ಗೊತ್ತಾ, ಇಷ್ಟು ದಿನ ನಮಗ್ ಜಡ್ಜಸ್ ಕಮೆಂಟ್ ಕೊಟ್ರು, ಇವತ್ತು ಸೀರಿಯಲ್ ಅವ್ರು ಬಂದೆಲ್ಲ ನಮಗೆ ಕಮೆಂಟ್ ಕೊಡ್ತಿದಾರಲ್ಲಪ್ಪ. ಅಯ್ಯೋ, ಆಕ್ಚುಲಿ ನಾವ್ ಇವತ್ತು ಫ್ರೆಶ್ ಆಗಿ ಮದ್ವೆಗೆ ಬಂದಿದೀವಿ. ಇವತ್ತು ನಮ್ದು ಫಸ್ಟ್ ನೈಟ್ ಈವೆಂಟ್ ಇದೆ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆಮೇಲೆ ಇವಳು ಮಿಂಚು. ನಮಸ್ತೆ. ಯಾರು ನಮ್ಗೆ ಬರ್ತಿಲ್ವಾ? ಫುಲ್ ಟ್ಯಾಕ್ ಮಾಡಿ ಸಪೋರ್ಟ್ ಆಗಿದ್ದಾಳೆ. ನಿಮ್ಗೆ ಇನ್ನೂ ನಂಬಿಕೆ ಬರಲ್ಲ ಅಂದ್ರೆ ಅಮ್ಮ ಪ್ರೂವ್ ಮಾಡಮ್ಮ. ಮ್ಯೂಸಿಕ್ ಬರ್ಲಿ. ಆ ರೇಂಜ್ಗೆ ಒಂದ್ಸಲ ಮಾಡಮ್ಮ, ಆ ರೇಂಜ್ಗೆ ಒಂದ್ಸಲ ಮಾಡಿ, ಮಿಂಚು ರೇಂಜ್ಗೆ. ಸೀರಿಯಲ್ ಬಾಳಕ್ ಹಾಕಿಲ್ಲ ಮರೆ. ರೆಡಿ, 3, 2, 1 ಮ್ಯೂಸಿಕ್. ಮಾತ್ರ ಆ ರೇಂಜ್ಗಿದೆ. ಇನ್ನು ಸಲ ಮಾಡೋದು ಸರಿಯಲ್ಲ. ಹೌದು. ಫಸ್ಟ್ ನೈಟ್ ಶುರು ಮಾಡೋಣವೇ? ಅಯ್ಯೋ ನಂಗ್ ನಾಚಿಕೆ. ತಳ್ಳಿ. ಈ ಸಲ RCB ಕಪ್ ಎತ್ತುತ್ತಿಲ್ಲೋ ಗೊತ್ತಿಲ್ಲ, ನಾನ್ ಮಾತ್ರ ಒಳಗೆ ಹೋಗಿ ನನ್ನ ಹೆಂಡತಿನ ಎತ್ತಿದೀನಿ. ನಾಚಿಕೆ ಆಯ್ತದೆ, ಬೇಗ ಬನ್ನಿ. ಬಂದೆ ಯಾರೋ ನೀನು ಅಲ್ಲ, ಯಾರೇ ನೀನು? ಯಾರೇ ನೀನು? ನನ್ಗೆ ಗಿಳಿಗೆ ಬಂದಿದ್ಯಾ? ನಾನ್ರಿ ನಿಮ್ ಹೆಂಡತಿ ಮಿಂಚು. ಮಿಂಚು ಹಿಂಗಿರ್ಲಿಲ್ಲ, ಮಿಂಚು ಒಳಗಿದ್ದಾರೆ. ಇನ್ ಮಂಚಲ್ಲ, ಹಂಗೆ ನಂಬಿಕೆ ಬರ್ತಾ ಇಲ್ಲ. ನಂಬಿಕೆ ಬರ್ತಿಲ್ವಾ? ಇಲ್ಲ. ಹೌದಲ್ವಾ, ಮಿಂಚು ಸರ್ ನಡೀತಿದ್ಯಾ? ನೀನ್ ಯಾಕೆ ಹಿಂಗಾಗೋದೆ? ರೀ, ನಾನ್ ನಿಮ್ ಹತ್ರ ಒಂದ್ ವಿಷಯನ ಮುಚ್ಚಿಟ್ಟಿದ್ದೆ. ಏನ್ ಮುಚ್ಚಿಟ್ಟಿದ್ಯಾ? ನಾನ್ ದಿನದಲ್ಲಿ ಅರ್ಧ ಗಂಟೆ ಮಾತ್ರ ಹೆಣ್ಣಾಗಿರ್ತೀನಿ, ಮಿಕ್ಕಿದ ಟೈಮ್ ಎಲ್ಲ ಗಂಡ್ಸಾಗಿರ್ತೀನಿ ರೀ. ಅಲ್ಲೇ ಹೆಂಗ ಇದು? ಅನೀಶ್ ಹಿಂಗೆ ಡನ ಅಂದೆ ಅಂತ ಹೇಳಿ ಅವ್ನ್ ಶಾಪ ಕೊಟ್ಬಿಟ್ಟ. ಅನೀಶ ನಿನಗೆ ಶಾಪ ಕೊಟ್ನ? ಅವನಷ್ಟು ಪ್ರತಿವೃತ್ತೇನ? ಏನ ಪತಿವೃತ್ತಿ? ಕನ್ಫ್ಯೂಸ್ ಮಾಡ್ದ ಸರ್ ಇವನು, ನನ್ಗೇನೆ ಕನ್ಫ್ಯೂಸ್ ಮಾಡ್ದ. ಸರಿ, ಆರಾಮ್ ಹೇಳಿ, ಡೈಲಾಗ್ ಇವತ್ತೇನ್ ಚರ್ಚಿಸಿಲ್ಲ, ಆರಾಮ್ ಹೇಳಿ. ತಗೋತೀನಿ. ಗಂಬಲ್ ಏನು ಮಾಡ್ಬೇಡ. ಇಲ್ಲ, ತಗೋತೀನಿ ಸುಮ್ನೆ. ಅದ್ ಸರಿ, ನೀನು ಇನ್ನು ನೆಕ್ಸ್ಟ್ ಹುಡುಗಿಯಾಗಿ ಯಾವಾಗ ಬದಲಾಗ್ತೀಯಾ? ರಾತ್ರಿ 9 ರಿಂದ 9:30. ವಾವ್, ಪ್ರೈಮ್ ಟೈಮ್. ಸಖತ್ TRP. ಅದಕ್ಕಲ್ವಾ 3 ವಾರ ಮುಂದೋಗಿರೋದು. 3 ವಾರ? 3 ತಿಂಗಳು ಮುಂದೋಗಿರೋದು. 3 ವಾರ? 3 ವಾರ ಅವ್ರ ಲೆಕ್ಕದಲ್ಲಿ. ನನ್ನ ಮಗನೇ ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಪಂಬಲ್ ಮಾಡಿ ಸಾಯಿಸ್ತೀನಿ. ರಾತ್ರಿ 9 ಗಂಟೆ ನನ್ನ ಕಣ್ಮುಂದೆ ಕಟ್ಬೇಡ, ಬೆಳಿಗ್ಗೆ ಕ್ವಾರಂಟೈನ್ ಆಗು. ಆಯ್ತು ಡಾರ್ಲಿಂಗ್. ಸ್ಟ್ಯಾಂಡ್ ಅಪ್ ಕಾಮಿಡಿ. ಆದ್ರೂ ಏನ್ ಪರಿಸ್ಥಿತಿ ಬಂತು ನನ್ಗೆ ಆನಂದಣ್ಣ. ಕಂಬದ ಮ್ಯಾಲಿನ ಕಂಬವೇ ನನ್ನ ಕಂಬವನ. ಈ ಬೋರ್ಡ್ ತೋರಿಸ್ಲೇಬೇಕು ಹೇಳಿದಾರೆ. ಆರಾಮ್ಸೆ ನೋಡಿ, ಏನ್ ತಲೆ ಕೆಡ್ಸ್ಕೊಬೇಡಿ. ಇವ್ರಲ್ಲ, ನಾನು ಆರಾಮ್ಸೆ ಅಲ್ಲಿಗೆ ಹೋಗ್ತೀನಿ, ಸ್ಲೋ ಮೋಷನ್. ಸಮಯ ರಾತ್ರಿ 9 ಗಂಟೆ. ಕಿಲಾಡಿಗಳು ಬಾರೆ 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 ಚಿನ್ನ, ಬಾರೆ ನನ್ ಚಿನ್ನ,
ಲೇ ಮತ್ತೆ ದೋರ್ ತರ್ತಿದ್ದಾರೆ. ಹೋಗ್ ನೋಡಿ. ಅಂಕಲ್ ಹಾಯ್. ಹಲೋ, ಏನ್ ಹುಡುಕ್ತಿದ್ಯಾ? ಹಲೋ, ಬೆಕ್ಕೆಂದ್ರು ಬಂದಿದ್ಯಾ? ಹಲೋ ಹಲೋ, ಏನ್ ಹುಡುಕ್ತಾ ಇದ್ಯಾ? ಹಲೋ, ಏನ್ ಮಾಡ್ತಿದ್ಯಾ? ಏನ್ ಹುಡುಕ್ತಿದ್ಯಾ? ಬಾಲು ರೀ, ಬನ್ನಿ ಇಲ್ಲಿ. ಏನೇ ಏನ್ ಗೊತ್ತಾ, ಇವನು ನಮ್ ಏರಿಯಾ ದೊಡ್ಡ ಹುಚ್ಚ. ಜನ ಮೊನ್ನೆ ನಾಯಿ ಕಚ್ಬಿಟ್ಟಿತ್ತು, ಕುಚ್ಚಿ ಕರ್ಕೊಂಡಿ ಸುತ್ತಬಿಡ್ತು. ಆಮೇಲೆ ಇವ್ರು 4 ಜನ ಕಚ್ಚಿದಾನೆ. 500 ನೀವೇ. ನಿಂಗ ಕಚ್ಚಲಾ? ಪಂಚ್ ಮಾಡ್ದೆ ನಾ ಗುರು. ನಿನ್ಗೇನ್ ಬೇಕು ಹೇಳು? ಬಾಲ್ ಬೇಕಾ? ನಿನ್ ಬಾಲ್ ನೋಡ್ಲಿಕ್ಕೆ ಹೇಗಿತ್ತು? ರೌಂಡ್ ಆಗಿತ್ತಾ? ನಿನ್ ಬಾಲ್ ನಾನು ಹುಡುಕೊಡ್ತೀನಿ. ನೀನ್ ಜಸ್ಟ್ ಬಾಲ್ ನ ಯಾವ ಡೈರೆಕ್ಷನ್ ಅಲ್ಲಿ ಓಡುತ್ತೆ ಅಂತ ತೋರ್ಸು. ಈಜಾಗಿ ಹಿಂಗ್ ಹೊಡ್ದ್ಯಾ? ನಿಮ್ಮ ಹತ್ರ ಬ್ಯಾಟೇ ಇಲ್ಲ. ಬ್ಯಾಟ್ ಇಲ್ವಾ? ಹಂಗಲ್ಲ ಪುಟ್ಟ, ಇದೆ ಅಂತ ಫೀಲ್ ಮಾಡ್ಕೋ ಅಷ್ಟೇ. ಈಗ ಇದು ಬ್ಯಾಟು. ಬ್ಯಾಟಲ್ ಹಿಂಗ್ ಹೊಡ್ದ್ಯಾ? ಹಿಂಗ್ ಹೊಡ್ದ್ಯಾ? ಹಿಂಗ್ ಹೊಡ್ದ್ಯಾ? ನಾನು ಹಿಂಗ್ ಹೊಡ್ದೆ. ಇನ್ ಈ ರೇಂಜ್ ಹೊಡ್ದ್ರೆ ಬಾಲ್ ನಿನ್ಗೆಲ್ಲೋ ಸಿಗುತ್ತೆ. ಏನ್ರಿ, ಅವ್ನ್ ಇನ್ನು ಏನಾದ್ರೂ ಹೊಡ್ದಾಕೋದಕ್ಕಿಂತ ಮುಂಚೆ ಬಾಲ್ ಹುಡುಕೊಡಿ, ನಾನು ಒಳಗ ಹುಡುಕ್ತಿರ್ತೀನಿ. ನಂದು ನನಗ್ ಕೊಡು. ಏನೋ ನನಗ್ ಕೊಡು. ಏನೋ ಬಾಲು ಕೊಡ್ತೀನಿ. 10 ನಿಮಿಷ ಮನೆಗೆ ಹೋಗ್ಬಾ. 10 ಬಾಲ್ ಕೊಡ್ತೀನಿ. ನಂಗೆ 10 ಬಾಲ್ ಬೇಡ, ನಂಗೆ ನನ್ ಬಾಲೇ ಬೇಕು. ಬಾಲ್ ಬೇಕು. ನಿನ್ ಬಾಲು ಇದು ನನ್ ಬಾಲ್ ಅಲ್ಲ, ನಂಗೆ ನನ್ ಬಾಲ್ ಬೇಕು. ಏನ್ರಿ, ಬಾಲ್ ಸಿಕ್ತು. ಬಾಲ್ ತೆಗಿದ್ರೆ ಬೇಗ ಬಂದ್ಕೊಡೆ. ತಗಪುಟ್ಟ ಬಾಲ. ಏನ್ ಮಾಡ್ದೆ? ಅವನ ಹೆಸರು ರಿಜಿಸ್ಟರ್ ಮಾಡ್ದೆ. ಫಸ್ಟ್ ನಿನ್ನ ಹೆಸರು ರಿಜಿಸ್ಟರ್ ಮಾಡು, ಆಮೇಲೆ ಅವ್ರದ್ದು ಮಾಡು. ನೀ ಕರೆಕ್ಟ್ ಆಗಿ ಕ್ಯೂ ಕೊಡು, ಎಲ್ಲರೂ ರಿಜಿಸ್ಟರ್ ಆಗ್ತಾರೆ. ಆಕ್ಚುಲಿ ಇದು ಪಂಚ ಆಗ್ಲಿ ಅಂತ ನಾನು ಮಾಡ್ತಿರೋದು, ಬೇಕು ಅಂತ ನಾನು ಮಾಡ್ತಿಲ್ಲ. ನೀನಂಗೋ ಇದಕ್ಕೆ ಬಂದೆ? ರೀ, ನಾನ್ ನಿನ್ನೆನೆ ಹೇಳಿಲ್ವಾ ನನ್ ಟೈಮ್ ಏನಿದ್ರು ರಾತ್ರಿ 9 ರಿಂದ 9:30 ಅಂತ. ಓ ನೋಡು, ನಾಳೆ ರಾತ್ರಿ ನನ್ನ ಕಣ್ಣು ಸಿಗಬೇಡ. ನೀನ್ ಬಾಲ್ ನನ್ನ ಬ್ಯಾಟ್ ಸಿಗಾಗ ಒಳಗೆ. ನೀಟಾಗಿ ಕೊಟ್ಟಿರೋ ಡೈಲಾಗ್ ಹೇಳ್ಬರ್ಬೇಕಾ? ಇಂಪ್ರಾಂಪ್ಟ್ ಹೊಡೆದು ಸಾಯಿಸ್ಬಿಡ್ತೇನೆ. ಇವತ್ತು ಫಸ್ಟ್ ಇಟ್ ಮಾಡ್ಲಿಕ್ಕಾಗಲ್ಲ. ಇಲ್ಲ ನನ್ನ ಕರ್ಮ. ಅಬ್ಬ ಬೆಳಿಗ್ಗೆ ಆಯ್ತು. ಈ ಬೋರ್ಡ್ ತೋರಿಸ್ಬೇಕು ಅಂತ ಹೇಳಿ. ಹಾ, ಸಮಯ ರಾತ್ರಿ 9 ಗಂಟೆ. ಏನ್ರಿ, ಡಾರ್ಲಿಂಗ್, ನಾನ್ ಬಂದೆ. झुमका झुमका ಈ ಮೈಯಲ್ಲಿ ತುಮಕಾ ಈ ಮನದಲ್ಲಿ ಶುರು ಪ್ರೀತಿ ದೊಂಬರಾಟ ಎದೆಯಲ್ಲಿ ವರ್ಷದ ಕೊನೆ ಕುಡ್ಕಂಗೆ ಚಪ್ಪಾಳೆ. ಬಾಬಾ ಫಸ್ಟ್ ಮಾಡೋಣ. ಶಾಕ್ ತಗೊಳ್ರಿ. ಯಾರೇ ಅವನು ಮಾತಾಡಕ್ ಬಂದಿದ್ದಾನೆ? ನನ್ನ ಮಕ್ಳ, ನಿಮ್ ಟೀಮ್ ಅವ್ರನ್ನೆಲ್ಲ ಇಂಟ್ರೊಡಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ನನ್ನ ಕರ್ಕೊಂಡ್ ಬಂದಿದ್ದೀರೇನ್ರು? ಇವನು ನಮ್ ಏರಿಯಾದ ದೊಡ್ಡ ಕುಡ್ಕ, ಈ ವರ್ಷದ ಕೊನೆ ಕುಡ್ಕ. ಹೌದಾ? ತುಂಬಾ ತಲೆ ತಿನ್ನೋ ಪಾರ್ಟಿ ಕಣ್ರಿ. ಸ್ವಲ್ಪ ಅವನ ಹತ್ರ ಹುಷಾರಾಗಿ ಹ್ಯಾಂಡಲ್ ಮಾಡಿ ಕಳಿಸಿ, ನಾನು ಒಳಗಿರ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಾವ್ ಮಾಡಲ್ಲ. ಏನ್ ಸರ್ ಈಗ ನಮ್ಮನೆ ಒಳಗೆ ಬಂದ್ರಿ? ಇವತ್ತು ಜೀವವಾಹಿನಿಯಲ್ಲಿ ಹಾ ಸಂಜೆ 9 ಗಂಟೆಗೆ ಯೋಗರಾಜ್ ಭಟ್ರು ನಾಯಕತ್ವದ ಯೋಗರಾಜ್ ಭಟ್ರು ಮಾಲೀಕತ್ವದ ಸೂರಜ್ ನಾಯಕತ್ವದ ಮುಸ್ಲಿಂ ಮಹಾಪ್ರಚಂಡ್ರು ತಂಡದವರಿಂದ ಒಂದು ಅದ್ಭುತವಾದ ಸ್ಕಿಟ್ ಇತ್ತು, ಅದು ನೋಡ್ಕೊಂಡು ಆಗೋಣ ಅಂತ ಬಂದೆ. ಸರ್ ನಿಮ್ಮನೇಲಿ ಕೇಬಲ್ ಇಲ್ವಾ ಸರ್? ಕೇಬಲ್ ಕಟ್ ಮಾಡಿದ್ದಾರೆ. ಯಾಕೆ? ಕೇಬಲ್ ನೋಡಿದ್ರೆ ಕೊರೋನಾ ಬರುತ್ತೆ. ಮತ್ತೆ
ಮತ್ತೆ ನಂಬಿಕೆ ಬರ ವ್ಯಾಕ್ಸಿನ್ ಬರ್ತಿರುತ್ತಾ? ಕಾಮಿಡಿ ಕೇಳ್ಗಳು ಬರುತ್ತೆ. ಈಗ ನನಗೆ ಕ್ಲೀನ್ ಆಗಿ ಗೊತ್ತಾಯ್ತು, ನೀವು ಸೂರಜ್ ಅವ್ರದ್ದು ದೊಡ್ಡ ಫ್ಯಾನ್ ಅಲ್ಲ, ಮತ್ತೆ ಮರ್ಚಂಗೆ ಗಜೇಂದ್ರ ಅವ್ರ ಫ್ಯಾನು. ಆದ್ರೂ ನೀವು ಏನ್ ಹೇಳಿ ಸರ್, ಟಿವಿ ಒಳಗೆ ಸೂರಜ್ ಮಾತ್ರ ಏನ್ ಸಖತ್ತಾಗಿ ಆಕ್ಟ್ ಮಾಡ್ತಾನೆ ಸರ್ ಅವನು. 5 ಪೈಸದ ಆಕ್ಟಿಂಗ್ ಬರಲ್ಲ, ಟೈಮ್ ಸೆನ್ಸ್ ಅಂತೂ ಮೊದ್ಲೇ ಇಲ್ಲ ಅನ್ನಂದ್ರೆ ಬರೀ ಇನ್ಫ್ರಾಮ್ ಹೊಡಿತಾರೆ, ಗಿಟ್ಟಿಸ್ಕೊಂಡ್ಬಿಡ್ತಾನೆ, ಪಕ್ಕದಲ್ಲಿ ಆರ್ಟಿಸ್ಟ್ ಎಲ್ಲ ಸಾಯಿಸ್ಬಿಡ್ತಾನೆ. 2 ವಾರದಿಂದ ಅದನ್ನು ನೆಟ್ಟಿಗೆ ಮಾಡ್ತಾ ಇಲ್ಲ. ಅದೇ ಮರ್ಸನ್ಗೆ ಗಜೇಂದ್ರ ಏನ್ ಚೆನ್ನಾಗಿ ಮಾಡ್ತಾನ್ರಿ. ಒಂದೊಂದು ಸಾಂಗಿಗೆ 2 ಎಂಟ್ರಿ. ಸುರಸುಂದರ ಸುರಸುಂದರ ನಿಲ್ಸರಿ ಸಾಕು. ಅದು ನೀವು ಏನೇ ಹೇಳಿ ಸರ್, ಕಾಮಿಡಿ ಕಿಲಾಡಿಗಳಲ್ಲಿ ಗಜೇಂದ್ರನ ಪಾಪ ಯಾರು ಟೀಮರು ಕರಿತಾನೆ ಇರ್ಲಿಲ್ಲ. ಆಗ ಲೈಫ್ ಕೊಟ್ಟ ಸೂರಜು ಅಲ್ಲ, ಕೃಷ್ಣಪ್ಪ. ಯಾರದು? ಅವ್ರ ಅಪ್ಪ. ಮುಸ್ರಿ ತಂಡದ ಸ್ಕಿಟ್ ನೋಡ್ತಾರಂತಾರಂದ್ರ ಆರ್ಟಿಸ್ಟ್ ಅಪ್ಪಮ್ಮ ಯಾರಂತಾರೆ ಹೆಸರು ಗೊತ್ತಿಲ್ಲ. ಭಕ್ತಿ ಬೇಕು ಏನಾದ್ರು ಕೇಳಕ್ಕಿದ್ಯಾ? ಇಲ್ಲ ಇಲ್ಲ ಪಾಪ. ಆ ಮರ್ಸಡಿಗೆ ಗಜೇಂದ್ರ ಏನ್ ಚೆನ್ನಾಗಿ ಆಕ್ಟಿವ್ ಮಾಡ್ತದೆ. ಸರ್ ನಾನ್ ಟಿವಿ ಆನ್ ಮಾಡಿಲ್ಲ ಸರ್. ಅವನ್ನ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಟಿವಿ ಹಾಕ್. ಏನು ಟಿವಿ ಹಾಕ್. ಅಲ್ಲ ಸರ್, ನೀವ್ ಏನ್ ಹೇಳಿ ಸರ್, ಈ ವಾರ ಸೂರಜ್ ಎಂತೆಂತ ಕಾನ್ಸೆಪ್ಟ್ ನ ಟಿವಿ ಒಳಗೆ ತಕೊಂಡ್ ಬರ್ತಾನೆ ಸರ್. ಅದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರೋ ಸ್ಕಿಟ್ ಯಾವ್ದು ಸರ್? ಅದು ಯಾವ್ದಂದ್ರೆ ಮೋಸ್ಟ್ಲಿ ಬಾಹುಬಲಿದ್ ಅನ್ಸುತ್ತೆ. ಅವನು ಇಷ್ಟ ಆಗಿರೋ ತರ ಸ್ಕಿಟ್ ಯಾವ್ದಾದ್ರು ಮಾಡಿದ್ರೆ ತಾನೆ. ಏನ್ ಮಾಡಿದೆ? ಆ ಬಾಹುಬಲಿ ಸ್ಕಿಟ್ ಅಲ್ಲಿ ಗಜ ಮಾಡಿದಕ್ಕೆ ಆ ಸ್ಕಿಟ್ ಹಿಟ್ ಆಗಿದ್ದು. ಸರ್ ಈಗ ಅವ್ನು ಯಾವ್ದು ಹೊಸತೊಂದು ಸ್ಟೈಲ್ ಸ್ಟಾರ್ಟ್ ಮಾಡಿದ್ದಾನೆ ಸರ್. ಯಾವ್ದದು? ನಮಸ್ತೆ. ಅದು ಹಳೆದಾಗ ತುಂಬಾ ದಿನ ಆಯ್ತು. 9:25 ಆಯ್ತು, ಬರಲ್ವಾ? ನಾ ಬರ್ಲಾ? ಅಂದ್ರೆ ಸ್ಕಿಟ್ ಮುಗಿತಲ್ಲ, ನಾ ಬರ್ಲಾ ಅಂದೆ. ಹೋಗ್ಬಿಟ್ಟು ಬನ್ನಿ. ಆದ್ರೂ ಗಜ ಹಲೋ, ಒಂದ್ ನಿಮಿಷ ತಡಿ. ಹಲೋ, ಯಾರು? ಜಗದ ಮೊಬೈಲ್ ಸೈಲೆಂಟ್ ಅಲ್ಲಿ ಇಟ್ಟಿದೆ. ಸಾರಿ ಜಗಡ, ಈ ಒಳ್ಳೆ ಟೈಮಿಗೆ ಫೋನ್ ಮಾಡಿದ್ರಿ. ನಿಮ್ಗೊಂದು ಇನ್ಫ್ರಾಂಪ್ಟ್ ಡೈಲಾಗ್ ಇತ್ತು, ಇಲ್ಲಿ ಹೇಳ್ಬಿಡ್ಲಾ? ಸರಿ ಜಗಡ, ಅದು ಏನಂದ್ರೆ ಮುಸ್ಲಿಂ ಮಹಾಪ್ರಚಂಡರ ತಂಡದಲ್ಲಿ ಗಜೇಂದ್ರ ಮರ್ಸನ್ಗೆ ಅವ್ರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ರು. ಅವರಿಗೆ ಬಜಾರ್ ಕೊಟ್ಟು ಅವ್ರನ್ನ ಮೇಲೆತ್ತಬೇಕು ಅಂತ ಒಂದು ಪತ್ರ ಹಾಕಿದೀನಿ. ದಯವಿಟ್ಟು ಸರಿ ಜಗಡ, ಆಯ್ತು, ಕಮೆಂಟ್ ಅಲ್ಲಿ ಹೆಚ್ಚು ಚೆನ್ನಾಗಿ ನನ್ನಂಚೂರು ಹೆಚ್ಚು ಬಿಡಿ. ಇಡ್ಲ ನನ್ ಮುಗೀತು. ಏನ್ರಿ? Come on, darling. ಎತ್ಕೊಂಡ್ ಬಾ. ರಾಘವ್ ಸರ್, ಒಂದ್ 5 ನಿಮಿಷ ಪ್ಲೀಸ್ ಲೈಟ್ ಆಫ್ ಮಾಡ್ತೀರಾ? ವೆರಿ ಗುಡ್. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂಧಿಕಂ. ಅಬ್ಬಾ ರಾಘು ಸರ್, ನೀವೊಂದು 5 ನಿಮಿಷ ಲೈಟ್ ಆಫ್ ಮಾಡೋದಕ್ಕೆ ನಿನ್ನೆ ರಾತ್ರಿ ನನ್ನ ಕ್ಯಾಂಡಲ್ ಹುಕ್ಕ ಉರಿದಿತ್ತು. ಮತ್ತ್ಯಾಕೋ ನೀ ಬಂದೆ? ಈಗ ಟೈಮ್ ಎಷ್ಟು? ಬೆಳಿಗ್ಗೆ 10 ಗಂಟೆ. ಮತ್ತೆ ನನ್ ಟೈಮ್ ಅಲ್ವಾ? ಇದಕ್ಕೆ ಏನು ಪಾಪ ಪರಿಹಾರ ಇಲ್ವೇನೋ? ಅದನ್ನ ಅನಿಶಿನ ಹತ್ರನೇ ಕೇಳ್ಕೋಬೇಕು. ಅಯ್ಯೋ ದೇವ, ಹನೀಶ್ ಇದಕ್ಕೆ ಏನು ಪರಿಹಾರ ಇಲ್ವಾ? 9 ರಿಂದ 9:30ವರೆಗೂ ಅವಳು ಹೆಣ್ಣಾಗಿರ್ತಾಳೆ. ಸೊ 9:30 ನಂತರ ನೀನು ಹೆಣ್ಣಾಗು. Thank you.
ಮಲ್ಲಿ ಒಂದು ಜೋಶು ಅಲ್ಲ ಅಂದ್ಕೊಂಡು ಎಲ್ಲೋ ಅದು ಶಾಪ ಎಲ್ಲೋ ವರ್ಕೌಟ್ ಆಗ್ತಾ ಇದೆ. ಇದು ಆಕ್ಚುಲಿ ಮುಂದುವರಿತಿದೆ ಸರ್. ಅಂದ್ರೆ ನೆಕ್ಸ್ಟ್ ಇನ್ನು ನಾನು ಲೇಡಿಯಾಗಿ ಇನ್ನು ಮುಂದೆ ಕತೆ ಹೆಂಗೋಗುತ್ತೆ ಅನ್ನೋದ್ ಮೇಲೆ ಮೋಸ್ಟ್ಲಿ ಈಗ ಇವನು ಹೆಣ್ಣಾದ್ಮೇಲೆ ಏನು ಅನ್ನೋದು ಒಂದು, ಮತ್ತಿಲ್ಲಿ ಫಸ್ಟ್ ನೈಟ್ ಆಗಿರೋದ್ರಿಂದ ನೆಕ್ಸ್ಟ್ ಮಗು ಹುಟ್ಟ ಮಗು ಹೆಂಗಿರುತ್ತೆ ಅಂತ ಒಂದು, ಅಲ್ಲಿಗೆ 3 ಮುಂದುವರಿಯುತ್ತದೆ. ಸ್ಕ್ರಿಪ್ಟ್ ಬರ್ತಿದ್ದಾರೆ ಸರ್ ಈಗ ನೆಕ್ಸ್ಟ್ ವರ್ಷ ಇದು ಸಖತ್ತಾಗಿ ಬರ್ತಿದ್ದಾರೆ ಸರ್. ಆಕ್ಚುಲಿ ನಾವು ನೆಕ್ಸ್ಟ್ ಇದರ ಮುಂದುವರೆ ನಾವು ಫಿನಲ್ ಅಲ್ಲಿ ಮಾಡ್ತಿದೀವಿ ಸರ್. ಅಂದ್ರೆ ಅಷ್ಟು ಚೆನ್ನಾಗಿದೆ. ಓಕೆ ಓಕೆ. ಈ ಶಾಪ ವಿಷಯಕ್ಕೆ ಬಂತು ಅಂತಂದ್ರೆ ಜೀವನದಲ್ಲಿ ನೀನ್ ಯಾರು ಶಾಪ ಕೊಟ್ಟಿದಾರೇನೋ ಕಂದ? ಸದ್ಯಕ್ಕೆ ಯಾರು ಕೊಟ್ಟಿಲ್ಲ ಸರ್. ಸರಿ, ನೀನ್ ಹಂಗಾರೆ ಯಾರಿಗ ಹಾಕಿದ್ಯಾ ಶಾಪ? ಯಾರಿಗಾರು ಹಾಕಿದ್ಯಾ? ನಾನು ಯಾರಿಗೂ ಹಾಕಿಲ್ಲ ಸರ್. ನೀನು ಯಾರಿಗೂ ಹಾಕಿಲ್ಲ, ಯಾರು ನಿನ್ಗೆ ಹಾಕಿಲ್ಲ. ಇಲ್ಲ ಇಲ್ಲ. ಕರೆಕ್ಟ್ ಆಗಿ ಗ್ಯಾಪಿಸ್ಕೋ. ನೀನ್ ಯಾರು ಹಾಕಿದ್ಯಂತೆ, ಅದಕ್ಕೆ ಗ್ಯಾಪಿಸ್ತಾ ಇದೀನಿ ನನಗೆ. ಶಾಪ ಇಲ್ಲ. ಮಿಂಚಿಗೆ ಶಾಪ ಹಾಕಿದ್ಯ ಅಂತಲ್ಲ ನೀನು? ಹಾಕವಂತ ಅದೇ ಏನದು, ಅದು ಸ್ಲಿಮ್ ಆಗುಂದ ಶಾಪ್ ಹಾಕಿದ್ದೆ ಸರ್. ಹೌದಾ? ಡೈಟ್ ಮಾಡಿ ಫುಲ್ಲಿಂಗ್ ಆಗಿರ್ತಾರೆ. ಓಕೆ, ಈಗ ನಿಮ್ಗೆ ಒಂದು ಟಾಸ್ಕ್ ಆಡ್ಸೋಣ. ಓಕೆನಾ? ರೆಡಿ ಇದೀರಾ ಅದಕ್ಕೆ? ಪ್ರಾಪರ್ಟೀಸ್ ತರ್ಸ್ಲಾ? ಓಕೆ, ಪ್ರಾಪ್ಸ್ ಪ್ಲೇಸ್. ಓಕೆ, ಸೊ ಈಗ ಈ ಆಟ ಏನು ಅಂತಂದ್ರೆ ನಿಮ್ ಕೈಗೆಲ್ಲ ಹೆಡ್ಫೋನ್ಸ್ ಕೊಟ್ಟಿದ್ದೀನಿ. ನಾನು ಹಾಕೊಳ್ಳಿ ಅಂದಾಗ ನೀವೆಲ್ಲ ಹಾಕೊಳ್ತಕ್ಕಂಥದ್ದು ಒಂದು ಮ್ಯೂಸಿಕ್ ಪ್ಲೇ ಆಗುತ್ತೆ. ಸೊ ನಾನು ಒಂದು ಸೆಂಟೆನ್ಸ್ ನ ಫಸ್ಟ್ ಒಬ್ಬ ಗಜಂಗ್ ಹೇಳ್ತೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ. ಸೊ ಗಜ ಏನ್ ಅರ್ಥ ಮಾಡ್ಕೊಂಡ ಅಂತ ಇವನಿಗೆ ಹೇಳ್ತಾನೆ. ಹಂಗೆ 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 ಹಂಗೆ. ಸೊ ಯಾರು ಯಾವ ತರ ಅವ್ರಿಗೆ ಅರ್ಥ ಆಗುತ್ತೆ, ಹೆಂಗ್ ಮಾತಾಡ್ತಾರೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಈಗ ಎಲ್ರು ಹೆಡ್ಫೋನ್ ಹಾಕೊಂಡು ಎಲ್ರು ಆ ಕಡೆ ತಿರ್ಕೊಳ್ಳಿ. ಮ್ಯೂಸಿಕ್ ಆನ್. ಈಗ ಹೇಳ್ತೀನಿ. ನಾರದ ಮುನಿಗಳು ಭೂಲೋಕಕ್ಕೆ ಬಂದು ನಮ್ಮನೆ ಹಿತ್ಲಲ್ಲಿ ಬಾಳೆ ಗಿಡ ಕಿತ್ತರು. ಜೋರಾಗಿ ಹೇಳು. ನಾಳೆಯಿಂದ ಲಾಕ್ ಡೌನ್ ಮುಂದಿನ ತಿಂಗಳು ಇರ್ಬೋದು. ಅವ್ರಿಗೆ ಹೇಳು. ನಾಳೆಯಿಂದ ಮುಂದಿನ ತಿಂಗಳು 4 ಅಥವಾ 10ರವರೆಗೂ ಲಾಕ್ ಡೌನ್ ಇರುತ್ತೆ. ಕಾಮಿಡಿ ಕಿಡಲ್ಲ ಇರಲ್ಲ. ಕರೆಕ್ಟ್ ಆಗಿ ಮಾತಾಡು. ಕಾಮಿಡಿ ಕಿಲಾಡಿ ಇರಲ್ಲ. ನಾಳೆಯಿಂದ ಮುಂದಿನ ತಿಂಗಳು ಇರಲ್ಲ. ನಾಳೆಯಿಂದ ಮುಂದಿನ ತಿಂಗಳು ಇರಲ್ಲ. ಇನ್ನೊಂದ್ಸಲ ಹೇಳು. ನಾಳೆಯಿಂದ ಮುಂದಿನ ತಿಂಗಳು ಇರಲ್ಲ. ನೋಡಮ್ಮ, ಇಲ್ಲಿ ನೋಡಿ ನೋಡು, ಅವ್ನು ಲಿಪ್ ರೀಡ್ ಮಾಡಿ. ನಾಳೆಯಿಂದ ನಾಳೆಯಿಂದ ಮುಂದಿನ ತಿಂಗಳು ಮನೆ ಹೋಗ್ಲಿಕ್ಕಿಲ್ಲ ಅಂತ. ಮನೆಗೆ ಹೋಗಂಗಿಲ್ವಾ? ಒಂದ್ಸತಿ ಹೇಳ್ಬೇಕು. ನಾಳೆಯಿಂದ ಮುಂದಿನ ತಿಂಗಳವರೆಗೂ ಮನೆಗೆ ಹೋಗಂಗಿಲ್ಲ. ಆಯ್ತು, ಏನ್ ಅರ್ಥ ಆಯ್ತು ಮಗ? ಜೋರಾಗಿ ಹೇಳು, ಅಲ್ಲಿ ನೋಡ್ಕೊಂಡು ಹೇಳು. ನಾಳೆಯಿಂದ ಮುಂದಿನ ತಿಂಗಳವರೆಗೂ ಮನೆಗೆ ಹೋಗಂಗಿಲ್ಲ. ಮನೆಗೆ ಹೋಗಂಗಿಲ್ಲ. ಓಕೆ, ಮ್ಯೂಸಿಕ್ ಆಫ್. ಈಗ ಮುದಿಯ ಹೇಳು, ನೀನೇನ್ ಹೇಳ್ದೆ? ನಾಳೆಯಿಂದ ಮುಂದಿನ ತಿಂಗಳವರೆಗೂ ಮನೆಗೆ ಹೋಗಂಗಿಲ್ಲ. ನೀನೇನಮ್ಮ? ನಾಳೆಯಿಂದ ಮುಂದಿನ ತಿಂಗಳವರೆಗೂ ಮನೆಗೆ ಹೋಗಂಗಿಲ್ಲ. ನೀನು? ಅದ್ ಹೇಳಿದ್ ನಾಳೆಯಿಂದ ಮುಂದಿನ ತಿಂಗಳು ಮನೆ ಹೋಗಂಗಿಲ್ಲ. ಸರಿ, ನೀನೇನ್ ಹೇಳ್ದೆ? ನಾಳೆಯಿಂದ ಮುಂದಿನ ತಿಂಗಳು ಇರಲ್ಲ. ನೀನೇನ್ ಹೇಳ್ದೆ? ನಾಳೆಯಿಂದ ಮುಂದಿನ ತಿಂಗಳು 4 ತನಕ ಲಾಕ್ ಡೌನ್ ಇರುತ್ತೆ. ಕಾಮಿಡಿ ಕಿಲಾಡಿ ನಡೆಯಲ್ಲ ಅಂದ್ರೆ ಅಷ್ಟು ಉದ್ದ ಇವನು ಎಷ್ಟು ಹೇಳ್ದ? ನಾನೇನ್ ಹೇಳ್ದೆ ಗೊತ್ತಾ? ಆಕ್ಚುಲಿ ನಾರದ ಮುನಿಗಳು ಭೂಲೋಕಕ್ಕೆ ಬಂದು ನಮ್ಮ ಮನೆಯ ಹಿತ್ತಲಲ್ಲಿ ಬಾಳೆ ಗಿಡ ಕಿತ್ತರು ಅಂತ ಹೇಳಿ ನಾಳೆಯಿಂದ ಮನೆಗೆ ಹೋಗಿ ಮುಂದಿನ ತಿಂಗಳು ಇರಲ್ಲ. ಅದು ಈಗ ಆ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಒತ್ತಾರೇನೆ ಎದ್ದು 3 ಮುದ್ದೆ ಉಂಡು ನೋಡಿ ಸ್ವಾಮಿ ನಾವಿರೋದೇ ಹಿಂಗೆ. ಇವತ್ತಿಗೆ ಇವಾಗ ಏನ್ ಅರ್ಥ ಆಯ್ತು ಹೇಳು. ದೇವರಣ ಏನು ಅರ್ಥ ಆಗಿಲ್ಲ. ಅವಳಿಗೆ ಹೇಳು. ಒಂದ್ ಮಾತು ಹೇಳ್ತೀನಿ, ದೇವರಣ ಏನೂ ಅರ್ಥ ಆಗಿಲ್ಲ. ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಆಯ್ತು ಒಂದು ಆಯ್ತು, ಅಷ್ಟೇ. ಕೈ ಕಟ್ಟಿನ ಕರಿ. ಇನ್ನೊಂದು ಹಿಂಗ್ ಮಾಡ್ದ್ಯಾ? ಏನ್ ಅರ್ಥ ಆಯ್ತು ಹೇಳು. ನೀನು ಜೂಮ್ ಮಾಡ್ತೀಯಾ? ಇಲ್ವಾ? ಓಕೆ, ತೆಗೀರಿ ಹೆಡ್ಫೋನ್. ಹೆಡ್ಫೋನ್ ತೆಗೀರಿ ಫಸ್ಟ್. ಇವಾಗ ಗಜ, ಏನಮ್ಮ ನಿಂಗ್ ಲಾಸ್ಟ್ ಸಿಕ್ಕಿದ್ ವರ್ಡು? ನೀನ್ ಶೂಟಿಂಗ್ ಬರ್ತೀಯಾ? ನೀನೇನ್ ಹೇಳ್ದೆ? ನೀನ್ ಜೂಮ್ ಮಾಡ್ತೀಯಾ ಇಲ್ವಾ? ನೀನ್ ಜೂಮ್ ಮಾಡ್ತೀಯ. ನೀನ್ ಹೇಳ್ದೆ? ಇದು ಮಾಡ್ತೀಯಾ? ಇದು ಮಾಡ್ತೀಯ. ನೀನೇನಮ್ಮ ಹೇಳ್ದೆ? ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯ? ನೀನು? ಒಂದ್ ಮಾತು ಹೇಳ್ತೀನಿ, ಏನು ಅರ್ಥ ಆಗಿಲ್ಲ. ಆಕ್ಚುಲಿ ಅವ್ನು ಹೇಳಿದ್ ನನಗೇನು ಅರ್ಥ ಆಗಿಲ್ಲ ಅಂತ. ನಾನು ಹೇಳಿದ್ದು ಅಂದ್ರೆ ಒತ್ತಾರನೆ ಎದ್ದು 3 ಮುದ್ದೆ ಉಂಡು ನೋಡಿ ಸ್ವಾಮಿ ನಾವ್ ಇರೋದೇ ಹಿಂಗೆ. ಓಕೆ, ಈ ಗೇಮ್ ಯಾರು ಆಡ್ತೀರಾ? 5 ಜನ ಕೈ ಎತ್ಬೋದು. ಓ, ಗೆಸ್ಟ್ ಎಲ್ಲ ರೆಡಿ ಇದಾರೆ, ಬನ್ನಿ ಗೆಸ್ಟ್ ಎಲ್ಲ ಬಂದ್ಬಿಡಿ. ಓಕೆ, ರೆಡಿನಾ? ತುಂತುರು ಮಳೆಯಲ್ಲಿ ತುತ್ತೂರಿ ಓದುತ್ತಾ ತಿಮ್ಮನು ಬಂದನು.
ಸುಮ್ನೆ ತಿರಿಕೋ. ಹಾ ಓಕೆ ನೆಕ್ಸ್ಟ್. ಸುಮ್ನ ಕೂತ್ಕೋ. ಅಷ್ಟೇ ಅಷ್ಟೇ ಟರ್ನ್. ಸುಮ್ನೆ ಕೂತ್ಕೋ. ಸುಮ್ನೆ ಕೂತ್ಕೋ. ಓಕೆ. ಚುಮ್ಮ. ಕಿವಿ 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 ಟೈಟ್ ಟೈಟ್ ಟೈಟ್. ಹಾ ಓಕೆ. ಏನು ಸುಮ್ನ ಕೂತ್ಕೋ. ಏನು ಓಕೆ ಎಲ್ಲ ತೆಗಿರಿ. ಕಮಲರಂಗ ಅವ್ರು ಹೇಳಿ, ನೀವೇನ್ ಹೇಳಿದ್ರಿ? ಏನು ಸೂಪರ್ ಕಿಕ್ಕು ಅಂದಂಗೆ. ನೀವ್ ಹೇಳಿ. ಚುಮ್ಮ ಕಿಕ್ಕೊಡು. ಚುಮ್ಮಾ ಕಿಕ್ ಕೊಡು. ನೀವು ಸುಮ್ನೆ ಕೂತ್ಕೋ. ನೀನೇನ್ ಹೇಳಿದ್ದು? ಸುಮ್ನ ಕೂತ್ಕೋ. ನೀನ್ ಹೇಳಿದ್ದು? ಸುಮ್ಮನ್ ತಿರಿಕೋ ಅಂದೆ. ನಾನು ಇಷ್ಟುದ್ದ ಸೆಂಟೆನ್ಸ್ ಹೇಳ್ರಿ, ನೀವು ಇಷ್ಟೇ ಎಷ್ಟು ಹೇಳಿದ್ರಲ್ಲ. ಏನು ಅಲ್ಲ, ಎರಡೇ ಕೇಳಿದ್ದು. ಹೇಳಿ ಒಂದ್ಸರಿ ಏನ್ ಹೇಳುದು. ತುಂತುರು ಮಳೆಯಲ್ಲಿ ತುತ್ತೂರಿ ಓದುತ್ತಾ ತಿಮ್ಮನು ಬಂದನು, ಇದು ಹೇಳಿದ್ ನಾನು. ಓಕೆ, ಇವಾಗ ಆ ಕಡೆ ಇವರಿಂದ ಸ್ಟಾರ್ಟ್ ಮಾಡೋಣ. ಹಾ ಓಕೆ ರೆಡಿ. ಸುಳ್ಳೇ ಸುಳ್ಳು, ಈ ಭೂಮಿ ಮ್ಯಾಗೆ ಎಲ್ಲ ಸುಳ್ಳು. ಏನ್ ಅನ್ನಿಸ್ತದೆ ಹೇಳಿ. ಸೂರ್ಯಾಸು. ಹಾ ಕರೆಕ್ಟ್. ಹಾ ಸೂಲೇಟ್ ಸು. ಸೂಲೇಟ್ ಸು. ಸೂಲಾಸು. ಹಾ Shoeless shoe. Who likes you? Shoe says you. ಓಕೆ ನೆಕ್ಸ್ಟ್. ಸೂಬೀಸು. ಸೂರಜ್ಸು. ಅಷ್ಟೇ ಗೊತ್ತಾಗಿತ್ತು. ಹಾ ಓಕೆ. ಹಾ ರೆಡಿ. ಸುವಾಲಿ ಅಷ್ಟೇ ಗೊತ್ತಿರೋದು ಅಂದ. ಓಕೆ, ಈಗ ಯಾರ್ಯಾರಿಗೆ ಏನೇನ್ ಕೇಳಿಸಿದೆ ಅಂತ ಕೇಳೋಣ. ಕಮಲರಂಗ ಅವರಿಂದ ಸ್ಟಾರ್ಟ್ ಮಾಡಿ. ಸರ್ ಏನ್ ತೆಗಿರಿ. ಸೂರ್ಯಾಸು. ಹಾ ಸೂರ್ಯಾಸು. ಓಕೆ, ನೀವ್ ಹೇಳಮ್ಮ. ಸೂಲೇಟ್ ಸು. ಸೂಲೇಟ್ ಸು. ಸೂಲಾಸು. ನೀವ್ ಹೇಳಿ. Shoe likes you. Who likes you? ಶೂ ಲೈಕ್ಸ್ ಯು, ಶೂ ಲೇಸ್ ಯು. ನಿಂಗೇನ್ ಅನ್ಸ್ತಪ್ಪ? ಸೂಬೀಸು. ಸೂರಜ್ಸು ಅಷ್ಟೇ ಗೊತ್ತಿರೋದು. ನೀವೇನ್ ಹೇಳಿದ್ರಿ? ಸುವಾಲಿ ಅಷ್ಟೇ ಗೊತ್ತಿರೋದು ಅಂದೆ. ಆಕ್ಚುಲಿ ನಾನು ಹೇಳಿದ್ದು ಸುಳ್ಳೇ ಸುಳ್ಳು, ಈ ಭೂಮಿ ಮ್ಯಾಗೆ ಎಲ್ಲ ಸುಳ್ಳು. ಅದು ಹೋಗಿ ಸೂಲೇಸು, ಹೂ ಲೈಕ್ಸ್ ಯು ಎಲ್ಲ ಆಗೋಯ್ತು. ಓಕೆ, ಬಿಗ್ ಆಫ್ ಅಪ್ಲಾಸ್, ಜೋರ ಚಪ್ಪಾಳೆ. ಆದ್ರೂ ನನಗೆ ಯಾಕೆ ಇದು ಒಂಥರ ಸಂತು, ಮನು, ಮಂಥನ ಮತ್ತೆ ಸಂಜು ಮಾಡ್ಬೇಕು ಅಂತ ನಂಗೊಂಥರ ಅನ್ನಿಸ್ತಾ ಇದೆ. ಆ ಫ್ಯಾಮಿಲಿ ಒಂದ್ಸಲಿ ಕರೆದು ಮಾಡೋಣ ಅನಿಸ್ತಾ ಇದೆ. ಬನ್ನಿ. ಗೂಗ್ಲಿ, ಕುಂಬಳೆ ಸ್ಪಿನ್ನಲ್ಲಿ ಗೂಗ್ಲಿ ಗೂಗ್ಲಿ. ಮೈಕಲ್ ಹೂ ಬಳ್ಳಿ ಹೂ ಬಿಟ್ಟಾಯ್ತು, ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು. ಮೈಕ್ ಮೈಕ್ ಮೈಕ್. 3 ಪರೋಟನ ಒಟ್ಟಿಗೆ ತಿಂದು ಮನಿಕೋ ಅಂತವನೆ. 3 HP ಮೋಟ್ರ್ ಒಳಗೆ ನೀರು ಎತ್ತೈತಿ. ಹಾ ಕರ್ದೇ ಮಾತಾಡ. ಮುಚ್ಕೊಂಡ್ ನಿಂತ್ಕೋ, ಮಾಡಕ್ ಬೇರೆ ಕೆಲ್ಸ ಇಲ್ವಾ ನಿಂಗೆ? ಏನ್ ರಾಜಣ್ಣ? ಮೂತಿ ಮುಚ್ಕೋ, ಯಾಕೆ ತಕೊಂಡಿದೀಯ ಅಂತ. ಬಹಳ ಚೆನ್ನಾಗಿ ಹೇಳಿದ್ರು ಎಲ್ಲಾರು. ಎಲ್ಲ ಹೆಡ್ಫೋನ್ ತೆಗಿರಿ. ನೀನಿಂದ ಸ್ಟಾರ್ಟ್ ಮಾಡಪ್ಪ. ಏನ್ ಹೇಳ್ದೆ ನೀನು? ಹೂ ಬಿಟ್ಟಾಯ್ತು, ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು. ಓಕೆ, ಅದಕ್ಕೆ ನೀನೇನಂದ ಸಂತು? 3 ಪರೋಟ ತಿಂದು ಸುಮ್ಕಿರು ಅಂತ. ಓಕೆ, ನೀನೇನಂದಮ್ಮನು? 3 HP ಮೋಟ್ರಲ್ಲಿ ನೀರ್ ಎತ್ತೈತಿ ಅಂತ. ಆಯ್ತು, ನೀನೇನಂದಮ್ಮ? ಮುಚ್ಕೊಂಡ್ ನಿಂತ್ಕೊಳಕ್ ಆಗಲ್ವಾ ನಿಂಗೆ? ನೀವೇನ್ ಹೇಳಿದ್ರಿ? ಮೂತಿ ಮುಚ್ಕೋ. ನಾನು ಹೇಳಿದ್ದೇನು? ಗೂಗ್ಲಿ, ಕುಂಬಳೆ ಸ್ಪಿನ್ ಅಲ್ಲಿ ಗೂಗ್ಲಿ ಗೂಗ್ಲಿ. ಎಲ್ಲೋ ಮಗ, ಒಂದ್ ದೊಡ್ಡ ರೊಟ್ಲಿ ಸಿಂಕ್ ಆಗದ್ ಬೇಡ. ಓಕೆ, ಈಗ ರಾಜಣ್ಣ ಸ್ಟಾರ್ಟ್ ಮಾಡೋಣ. ಎಲ್ಲಾ ಕಡೆ ಟರ್ನ್. ಈಗ ಮಜಾ ಏನ್ ಗೊತ್ತಾ, ನಾನು ಇವ್ರಿಗೇನು ಹೇಳೋದೇ ಇಲ್ಲ, ನೋಡೋಣ ಏನ್ ಹೇಳ್ತಾರೆ ಅಂತ. ಓಕೆನಾ? ನೀನ್ ಏನ್ ಮಾತಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ವಾ? ಸ್ವಲ್ಪ ಅರ್ಥ ಮಾಡ್ಕೊ. ಲಿಪ್ ರೀಡ್ ಮಾಡ್ಬೇಕು. ಲಿಪ್ ರೀಡ್ ಮಾಡಿ. ಅವ್ರು ಹೇಳಿ ದೇವರನ್ನೇ ಅರ್ಥ ಆಗ್ಲಿಲ್ಲ. ಅವರು ಹೇಳಿದ್ದು ನಿಂಗೆ ಕೇಳ್ತಾ. ಕೊಯ್ಯ 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 ಕೊಯ್ಯ. ಹಾಲುಂಡ ತವರು, ಹಾಲುಂಡ ತವರು. ಆಯ್ತಾಯ್ತು.
ಓಕೆ ಕೇಳಪ್ಪ. ಆಡು ಆಡು ಹಾ ಆಟ ಕೇಳಿದ್ನಿ. ಆಡು. ಓಕೆ, ಆಡು ಆಡು ಆಡು. ನೀನೇನ್ ಹೇಳ್ದಪ್ಪ? ಹಾಲುಂಡ ತವರು. ನೀನೇನ್ ಹೇಳ್ದಪ್ಪ? ಅವ್ರು ಹೇಳಿದ್ ನಿಂಗೆ ಕೇಳ್ತಾ. ಆಯ್ತು, ನೀನ್ ಹೇಳ್ದಮ್ಮ? ಅವ್ರು ಹೇಳಿದ್ ದೇವರನಿಗೂ ಅರ್ಥ ಆಗ್ಲಿಲ್ಲ. ನೀವೇನ್ ಹೇಳಿದ್ರಪ್ಪ? ನಾನೇನ್ ಹೇಳ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊ. ಓಕೆ, ಆಕ್ಚುಲಿ ನಾನೇನ್ ಹೇಳ್ದೆ? ನಾನೇನು ಹೇಳಲ್ಲ, ಬರೀ ಲಿಫ್ಟ್ ಮಾಡ್ದೆ ಅಷ್ಟೇ. ABCD U ಅಂದೆ. ಅದಕ್ಕೆ ರಾಜಣ್ಣ ಕೊಟ್ಟಿರೋದು ಇದು ಬತಾಸು. ಓಕೆ, ಸೂಪರ್ ಎಂಟರ್ಟೈನ್ಮೆಂಟ್, ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಒಂದು ಹಳಿ ಮೇಲೆ ಒಂದೇ ಸಲ 2 ಟ್ರೈನ್ ಹೋಗಕ್ಕಾಗಲ್ಲ. ಒಂದು ಓರೆ ಒಳಗೆ 2 ಕತ್ತಿನ ಇಡಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ಮಾತ್ರ ಒಂದು ಹುಡುಗಿ 2 ಹುಡುಗರನ್ನ ಲವ್ ಮಾಡ್ತಾ ಇದ್ದಾಳೆ. ಅಪ್ಪ ಇಲ್ದರ ಟೈಮಲ್ಲಿ 2 ಹುಡುಗರನ್ನ ಮನೆ ಕರ್ಸ್ಕೊಂಡು ಕಣ್ಣ ಮುಚ್ಚಾಲ ಆಡಿಸ್ತಾ ಇದ್ದಾಳೆ. ಕೊನೆಗೆ ತಾನು ಮಾಡಿದ ಮೋಸದಿಂದ ಆ ಹುಡುಗಿ ಒಬ್ಬ ಕಳ್ಳನ ಹೆಂಡತಿ ಆಗ್ತಾಳೆ. ಅದ್ ಹೆಂಗೆ ಅಂತೀರಾ? ಈ ಆಕ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಜಿ ನಾಯಕತ್ವದ ನರಸಿಂಹರಾಜು ನಗೆ ಬಳಗ. ನಮಸ್ಕಾರ, ನನ್ನ ಹೆಸರು ಪೊದೆಪೊಮ್ಮೆ ಅಂತ. ನನ್ನ ಹೆಸರು ಕೇಳಿ ನನ್ನ ಆ ಟೈಪ್ ಅನ್ಕೋಬೇಡಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಆ ಟೈಪ್ ಸಿಂಹ. ನಮ್ಮ ಮನೆ ಸುತ್ತ ಪೊದೆಗಳು ಜಾಸ್ತಿ, ಅದಕ್ಕೆ ನನ್ನ ಎಲ್ಲರೂ ಪೊದೆಪೊಮ್ಮಿ ಅಂತ ಕರೀತಾರೆ. ಎಲ್ಲ ಪೊದೆಪೊಮ್ಮಿ ಗೆಳೆಯರ ಬಳಗ ಅಂತ ಸಂಘ ಬೇರೆ ಕಟ್ಟಿದ್ದಾರೆ. ನಾನಂದು ಅವ್ರಿಗೆ ತುಂಬಾ ಪ್ರೀತಿ. ಸಿಂಹ, ಯಾರೂ ಬರೆಯದ ಈ ನಿನ್ನ ಖಾಲಿ ಕಾಗದ, ನಿನ್ನ ಬೆನ್ನಿಗಾಗಿ ಕಾಯುತ್ತಿರುವ ಈ ನಿನ್ನ ಕಾಗದ. ಸಿಂಹ, ವ್ಯಾಕ್ಸಿನ್ ಯಾವಾಗ ಹತ್ತೀಯಾ? ಪೊದೆ ಎಲ್ಲ ತೆಗೆದ್ಬಿಟ್ಟಿದ್ದಾರೆ, ಬರ್ಲಿ ಪೊದೆ ಬೆಳಿಲಿ. ಕಳ್ಳ ಎಷ್ಟು ಅರ್ಜೆಂಟ್ ಮಾಡ್ತಾನೆ. ಆನಂದು, ನನಗೆ ತುಂಬಾ ಬೋರ್ ಆಗ್ತಾ ಇದೆ. ಆ ಮನೇಲಿ ಒಬ್ಳೆ ಇದ್ದೀನಲ್ವಾ, ಅದಕ್ಕೆ ನಮ್ಮ ಪಂಪ್ ಮಂಜುಗೆ ಫೋನ್ ಮಾಡ್ತೀನಿ. ಹಲೋ ಹಲೋ, ಪಂಪ್ ಮಂಜು, ಹೇಳ. ಮನೇಲಿ ಯಾರು ಇಲ್ಲ, ಬೋರ್ ಆಗ್ತಾ ಇದೆ. ಏನ್ ಬೋರ್ ಕೊರಿತಾ ಇದೀಯಾ? ಅಯ್ಯೋ, ಬೇಜಾರಾಗ್ತಾ ಇದೆ. ನನ್ ಗಾಡಿ ಪಂಚರ್ ಆಗಿದೆ, ಬಂದು ಗಾಳಿ ತುಂಬು. ಅಯ್ಯೋ, ಲಾಕ್ ಡೌನ್ ಅಂತ ಮನೆಗೆ ಗಾಡಿ ತರಿಸಿ ನಾನೇ ಪಂಚರ್ ಹಾಕ್ತಿದ್ದೀನಿ. ಸ್ವಲ್ಪ ಬಿಸಿ ಇದ್ದೀನಿ, ಬಾಯ್. ಅಯ್ಯೋ, ಯಾವಾಗ ನೋಡಿದ್ರು ಬಿಜಿ. ಸಿಂಹ, ಇವನಿಲ್ಲ ಅಂದ್ರೆ ಇನ್ನೊಬ್ಬ. ಹಲೋ ಹಲೋ, ರಂಗೋಲಿ ವಿಜಿ, ಮನೇಲಿ ಯಾರು ಇಲ್ಲ, ಬಂದು ರಂಗೋಲಿ ಬಿಡು. ಬೆಳಿಗ್ಗೆನೆ ಬರ್ತೀನಿ ಅಂದೆ, ಬೇಡ ಅಂದೆ. ನಾನು ಇವತ್ತು ಬೇರೆ ಕಡೆ ರಂಗೋಲಿ ಬಿಡ್ತಿದ್ದೀನಿ, ಬಾಯ್. ಆನಂದು, ಕಾಲಿತ್ತು, ಫೋನ್ ಮಾಡ್ತೀನಿ, ಕಾಲಿತ್ತು. ಮಾಡಿ ನಾವು ಕಾಲೆತ್ತೀವಿ. ಸಿಗ್ತೀರಾ? ಓಲಿ ಆನಂದು. ಸರಿ ಆಯ್ತು, ನಾನು ಟಿವಿ ನೋಡ್ತೀನಪ್ಪ, ಯಾರು ಸಿಗ್ತಾ ಇಲ್ಲ. ನಾನ್ ಯಾರು ಹೇಳು? ವಿವೇಕ್ ಸಿಂಹ ಅಲ್ಲ, ಅಲ್ಲ ಅಪಾರ್ಟ್ಮೆಂಟ್ ಗೌಡ್ರಿ ಅಲ್ಲ. ಹಂಗಾದ್ರೆ ಕಂಬುದ್ರಂಗಯ್ಯ ಹೇಳು. ಸಂತು, ಸದಾ, ರಾಕಿ, ಮಿಮಿಕ್ರಿ ರಾಕಿ ಎಲ್ಲ ಹೇಳ್ಬಿಡಿ. ಅವ್ರೇನ್ ಹಾಕ್ಬಿಟ್ಟೆ? ಪಂಪು ನೀನೆ ಅಂತ ನನಗೆ ಗೊತ್ತಿತ್ತು, ಸುಮ್ನೆ ಡವ್ ಮಾಡ್ದೆ. ಅಯ್ಯೋ, ನೋಯುತ್ತೆ. ಅಯ್ಯೋ, ಬರಲ್ಲ ಅಂದೆ, ಮತ್ತೇನಕ್ ಬಂದೆ? ಸರ್ಪ್ರೈಸ್. ಅಯ್ಯೋ, ಪಂಪು ಅಂದ್ರೆ ಪಂಪು. ಐ ಲವ್ ಯು ಪಂಪು, ಐ ಲವ್ ಯು.
ನಾವೀಗೊಂದು ಗೇಮ್ ಆಡೋಣವಾ? ಒಲಿಂಪಿಕ್ ಅಲ್ಲಿ ಮೆಡ್ಲ್ ತರಬೇಕು ಅನ್ಕೊಂಡಿದ್ದೆ, ಇವಾಗ್ಲೇ ಆಡ್ತೀನಿ. ಏನು ಗನ್ ತೆಗೆದು ಶೂಟ್ ಮಾಡ್ಬೇಕಾ? ಫುಲ್ ಫಾರ್ಮ್ ಅಲ್ಲಿ ಇದ್ದೀನಿ. ಕಳ್ಳ, ನಾನೀಗ ಕಣ್ಣಿಗೆ ಬಟ್ಟೆ ಕಟ್ತೀನಿ. ಹಾ. ನಾನು ಎಲ್ಲಿದೆ ಹುಡುಕಿ ಹಿಡ್ಕೋಬೇಕು. ಅಯ್ಯೋ, ಹಿಡ್ಕೊಳಕ್ಕೆ ಕಣ್ಣಿಗೆ ಬಟ್ಟೆನೆ ಬೇಕಾ? ಹಂಗೆ ಹಿಡ್ಕೊತೀನಿ. ಅಯ್ಯೋ, ಫಸ್ಟ್ ಗೇಮ್ ಆಮೇಲೆ ರೂಮು. ಫಸ್ಟ್ ಗೇಮು ಆಮೇಲೆ ರೂಮ್. ನೋ ಅರ್ಜೆಂಟ್. ಓಕೆ ಓಕೆ. ಗೇಮು ರೂಮು ಫಾರ್ಮು, ಗೇಮು ರೂಮು ಫಾರ್ಮು. ಬಾ ಇಲ್ಲಿ. ಅಪ್ಪಾಳೆ ಅಪ್ಪಾಳೆ, ನಾನ್ ನಿನ್ ಕೈ ಸಿಕ್ಕರೆ ಚಪ್ಪಾಳೆ. ಹಿಡ್ಕೊ, ಹಿಡ್ಕೊ, ಹಿಡ್ಕೊ. ಹಿಡ್ಕೊ, ಹಿಡ್ಕೊ, ಹಿಡ್ಕೊ. ಹಿಡ್ಕೊ, ಹಿಡ್ಕೊ, ಹಿಡ್ಕೊ. Surprise! ಅಲ್ಲೋಡು. ಅಯ್ಯೋ, ಏನ್ ಮಾಡ್ದೆ? ರಂಗೋಲಿ ಬಿಟ್ಟೆ. ಅಯ್ಯೋ, ರಂಗೋಲಿ ಬಿಸಿ ಬರಲ್ಲ ಅಂದೆ, ಮತ್ತೆ ಯಾಕೋ ಬಂದೆ? ಹೇಳಿ ಕೇಳಿ ಬರೋದಕ್ಕೆ ನಾನೇನು ಅಪಾರ್ಟ್ಮೆಂಟ್ ಗೌಡ್ರ? ನಾನು ರಂಗೋಲಿ ಬಿಜಿ. ಅಯ್ಯೋ, ಬರೋದ್ ಬಂದಿದ್ಯಾ? ನಾವೊಂದ್ ಗೇಮ್ ಆಡೋಣವಾ? ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತ ಬಂದ್ರೆ ಗೇಮು ಅಂತಾಳಲ್ಲ. ಒಂದ್ ನಿಮಿಷ. ನಾನ್ ಎಲ್ಲಿದ್ದೀನಿ ಅಂತ ಹುಡುಕ್ಬೇಕು. ನಾನು ಹೇಳೋವರೆಗೂ ಬಟ್ಟೆ ಬಿಚ್ಚಬಾರ್ದು. ಅಯ್ಯೋ, ನೀ ಹೇಳಿದ್ರೆ ಇದನ್ನೇ ಬಿಚ್ಚಲ್ಲ, ಇನ್ನಿದ್ನ ಬಿಚ್ಚಿನ. ಕಳ್ಳ, ಇಲ್ಲಿ ಅಪ್ಪಾಳೆ ಇಪ್ಪಾಳೆ, ನಾನ್ ನಿನ್ ಕೈ ಸೇರೋದು ಚಪ್ಪಾಳೆ. ಅಲ್ಲ, ವಿಜಯ್. ವಿಜಯ್. ಇಲ್ಲಿ, ಇಲ್ಲಿ. ಈ ಕಡೆ ಮಾಮ. ವಿಜಯ್. ಅಯ್ಯೋ. ವಿಜಯ್. ಮಮ್ಮಿ ಬಿಟ್ಟು ಬಿಟ್ಟೆ ಬಟ್ಟೆ ಬಿಚ್ಚಿ ಬಟ್ಟೆ ಬೇಡ. ನಾವೀಗ ಫಸ್ಟ್ ಟ್ಯಾಕ್ಸಿ ತಿನ್ನೋಣ. ದ್ರಾಕ್ಷಿನ ಹಾ. ಯಾವಾಗ್ಲೂ ಸಣ್ಣ ಸಣ್ಣ ಐಟಮೇ ತಿನ್ನಿಸ್ತೀಯ. ತಂಪು. ತಗೋ. ಹೇಳಿ ಬಿಡು ಹುಡುಗಿ, ನೀನೆನ್ನೆ ಕಂಡದ್ದು ತಿಳಿ ನೀರ ಕನಸ ಅಥವಾ ಸಿಂಹ ವ್ಯಾಕ್ಸಿನ್ ಬಿಡುವ ಕನಸ? ಆಗಾಡು. ಬಾಯಿರೋದಿಲ್ಲಲ್ಲ. ನಾನೇ ಬೆಟ್ಟಿಗ ಬಿಲ್ವಾ? ದ್ರಾಕ್ಷಿ ತಿನ್ನೋ. ಮ್ಯೂಸಿಕ್ ಮ್ಯೂಸಿಕ್. ಅವಾಗ ಜೋರಾಗಿ ಮಾತಾಡ್ವಿ, ಇವಾಗ ಜೋರಾಗಿ ಮಾಡ್ತಿದ್ದೆ. ಕೇಳಿಸ್ಬಿಡ್ತಾ? ತಂಪು, ನಾನ್ ನಿನ್ನೆ ಹೊಸ ಬ್ಲೂಟೂತ್ ಹೆಡ್ಫೋನ್ ತಂದಿದ್ದೀನಿ. ಸೌಂಡ್ ಹೇಗಿದೆ ಅಂತ ಕೇಳು. ಗುಮ್ ಗುಮ್ ಗುಮ್ತಾಳೆ ಗುಮ್ ಗುಮ್ ಜನ ಗುಮ್ತಾಳೆ ಗುಮ್ತಾಳೆ ಗುಮ್ ಗುಮ್ ಮಮ್ಮಿ ಗುಮ್. ಮಮ್ಮಿ ಮಮ್ಮಿ ಎಲ್ಲಿದ್ಯಾ? ವಿಜಯ್, ಸ್ನಾನ ಮಾಡ್ತಾ ಇದ್ದೀನಿ. ಅಯ್ಯೋ, ನೋಡೋಣ ಅಂದ್ರೆ ಕಣ್ಣಿ ಬಟ್ಟೆ ಕಟ್ಟಿದಾಳಿಯೇ. ಮಮ್ಮಿ, ನಾ ಬರ್ಲಾ? ಅಯ್ಯೋ, ಏನಾಯ್ತು ಮಮ್ಮಿ? ಅಲ್ಲಿ ಬಿತ್ತು, ಅಲ್ಲಿ ಬಿತ್ತು. ಎಲ್ಲಿ ಬಿತ್ತು? ಅಯ್ಯೋ, ಮೈ ಮೇಲೆ ಹಲ್ಲಿ ಬಿತ್ತು ಅಂತೆ. ಅಯ್ಯೋ, ನಾ ಬೀಳೋ ಜಾಗಕ್ಕೆ ಅದ್ ಬಿಟ್ಟೆ. ಮಮ್ಮಿ, ನನ್ ಕಾಯಕ್ ಆಗ್ತಿಲ್ಲ. ನಾನ್ ಗೊತ್ತೀನಿ. ಅಲ್ಲ, ವಿಜಯ್. ಗುಮ್ ಗುಮ್ತಾಳೆ ಗುಮ್ ಗುಮ್ತಾಳೆ ಗುಮ್. ಕೆಳಗ್ ಬಿದ್ದೋಗ್ಬಿಟ್ಟೆ ನೀನು ಕಳ್ಳ.
ಎಲ್ಲ ಸೌಂಡ್ ಬಂತು. ನಾನು ಇನ್ನು ಮುಟ್ಟೆ ಇಲ್ಲ, ಅಷ್ಟು ಬೇಗ ಸೌಂಡ್. ಇವಾಗ ನೋಡ ಹೆಂಗ್ ಸೌಂಡ್ ಬರ್ಸ್ತೀನಿ ಅಂತೇಳಿ. ಮಮ್ಮಿ ಕಳ್ಳ ಕಳ್ಳ ಏ ಕಳ್ಳ 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 ಏ ಕಳ್ಳ ಕಳ್ಳ ಟೆನ್ಷನ್ ಒಂದು ಕಳ್ಳಿ ಅಲ್ಲಿದ್ಯಾ? ಕಳ್ಳಿ ನಾಚಿಕೆನಾ? ಕೈ ಮುಟ್ಟಿದ್ರೆ ಎತ್ತಿ ಕಾಲ್ ಕೊಡ್ತೀಯ. ಹಾಳಾದ್ವಿಜಿ ಅದೆಲ್ಲ ಕಡು. ಬಮ್ಮಿ ಬಾಬಾರೋ ರಸಿಕ. ಏನ್ ಚಿನ್ನಿ, ಒಂದ್ಸಲ ದಪ್ಪ ಹಾಕ್ತೀಯ, ಒಂದ್ಸಲ ಸಣ್ಣ ಹಾಕ್ತೀಯ, ಒಂದ್ಸಲ ಕೈ ಕೊಡ್ತೀಯ, ಒಂದ್ಸಲ ಕಾಲ್ ಕೊಡ್ತೀಯ. ಯಾವ್ದಾದ್ರು ಒಂದ್ ಕೊಡು. ಅಯ್ಯೋ ಎಲ್ಲಾನು ಕೊಡ್ತೀನಿ ಬಾ. ಏನ್ರಿ ಬಾರೆ ವಾಣಿ. ನನ್ ಮಕ್ಳು ಯಾರು ನೀವು? ಯಾರು? 1 2 3 sit. 1 2 3 shit. ನಾನು ಬಂದಾಗಿಂದ ನೋಡ್ತಾ ಇದೀನಿ. 1 2 3 ಶಿಟ್ ಅಂತ ಇದ್ರಲ್ಲ, ಏನಾಗಂದ್ರೆ ಏನೋ ಯಾರ ನೀವು? ಅಯ್ಯೋ ಮಮ್ಮಿ ಎತ್ತಳವ, ಏನಾಯ್ತು? ಒಳ್ಳೆ ಕಬ್ದ ತಪ್ಪಿದ್ಯಲ್ಲ, ಏನಾಯ್ತವ? ಮಮ್ಮಿ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಇವ್ರು ಯಾರು ಅಂತ ಹೇಳು. ನಾನು ಅವಳ ಬಾಯ್ ಫ್ರೆಂಡು. ನಾನು ವಿವೇಕ್ ಸಿಂಹ. ನಾನು ಅವ್ರ ಬಾಯ್ ಫ್ರೆಂಡೇ. ಆದ್ರೆ ಅವನು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಮ್ಗೆ ಚಳ್ಳೆ ಅಂತ ತಿನ್ಸಿದ್ಲು ಕಣ. ಬೆಂಕಿಗಿರೋ ಕಟ್ಟಿ ಅನ್ಕೊಂಡೆ, ಆದ್ರೆ ಬೆಂಕಿ ಕಟ್ಟಿಗಳನ್ನ ಇಟ್ಕೊಂಡು ಬೆಂಕಿ ಪಟ್ಟ ಕಣ ಅವಳು. ಬೆಂಕಿ ಪಟ್ನ ಅಲ್ಲ ಕಣು, ಬೆಂಕಿ ಪಟ್ನ ಮಾಡೋ ಫ್ಯಾಕ್ಟ್ರಿ. ಇವಾಗ ಸ್ಟೋರಿ ಒಂದು ಟ್ವಿಸ್ಟ್ ಕೊಡ್ತೀನಿ ನೋಡು. ಕೊಡು ಕೊಡು ಕೊಡು. ಮೇಡಮ್, ಅವರಿಬ್ರು ಲವ್ವರ್ಸು. ಪಾರ್ಕು ಮಾಲೆಲ್ಲ ಸುತ್ತಾಡೋದು ನಾವೇ ನೋಡಿದೀವಿ. ನೀವೇ ಮುಂದೆ ನಿಂತು ಮದುವೆ ಮಾಡಿಸ್ಬಿಡಿ. ಮದುವೆ ಮಾಡ್ಸದಂಗಿರ್ಲಿ. ನೀವಿಬ್ರು ಯಾರು? ನಾವಿಬ್ರು ಕಲ್ರು. ನಿಮ್ಮ ತೋಳಲ್ಲಿ ತಾಕತ್ತಿದ್ದರೆ, ನಿಮ್ಮ ತುಟಿಯಲ್ಲಿ ಲಿಫ್ಟಿಕ್ ಇದ್ದರೆ ನಮ್ಮ ನೀಡಿರಿ ನೋಡೋಣ. ನನಗೆ ರಂಗೋಲಿ ಬಿಡ್ತಾವಲ್ಲ ಇವು. ಏಯ್, ಏನೇ ಸಣ್ಣ ಹುಡುಗಿಂತ ಮನೇಲಿ ಬಿಟ್ಟಾದ್ರೆ ಸಣ್ಣದಾಗಿ ಆಟ ಶುರು ಮಾಡ್ಕೊಂಡಿದ್ಯಾ? ಮಮ್ಮಿ ಇವನು ಕಳ್ಳ ಕಳ್ಳ ಕಳ್ಳ. ಗೊತ್ತು ಕಣೆ, ಕಳ್ಳ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿನ್ ಮನ್ಸ್ ಕದ್ದಿರೋ ನಿಜವಾದ ಕಳ್ಳ ತಾನೆ. ಮದುವೆ ಮಾಡ್ತೀನಿ. ಆದ್ರೆ ತಾಳಿನೇ ತಂದಿಲ್ಲ ನಾನು. ಅತ್ತೆ ವೈ ವರಿ ತಾಳಿ ಇದೆ ನನ್ನ ಹತ್ರ. ಅಯ್ಯೋ ಹೇಳಿ ಏನು ವರಿ ಮಾಡ್ಬೇಡ, ಸ್ಕಿಟ್ ಎಕ್ಕುಟ್ಟೋಯ್ತು. ಸಿಂಹ ಗ್ಯಾಬ್ರಿಯಲ್ ಚಿನ್ನ ಕದಿಯಕ್ಕಂತ ಬಂದೆ. ಜೈ ಚಿನ್ನದಂದು ಹುಡುಗಿ ಸಿಗ್ತಲ್ಲ ಅಂತ ಗೊತ್ತಿರ್ಲಿಲ್ಲ. ಜೈ ಜೈ ಸಿಂಹ ಸಾಕು ಅಂತ ಸೀರೇನಿಲ್ಲ. ನನಗೆ ಯಾರಾದ್ರೂ ಓಕೆ. ಯಾಕೆ ತಡ ಮಾಡ್ತೇವೆ, ಒಳಗೆ ಹೋಗುವ. ಓಕೆ, ಬರ್ಲಿ ಜೋಶು. ಸಖತ್ ಮಜಾ ಆಯ್ತು. ಓಕೆ, ಏನು ಮಗ ಇವತ್ತೇನು ಎಕ್ಸ್ಟ್ರಾ ಜೋಶಲ್ಲಿ ಇದ್ದಂಗಿತ್ತು ಪ್ರವೀಣ ನೀನು? ಏನಿಲ್ಲ, ಮಾಮೂಲಿ ಇತ್ತು, ಸ್ಕಿಟ್ ಅಲ್ಲಿ ಇತ್ತು. ಆಮೇಲೆ ನೀನೇನೋ ಓನ್ ಡೈಲಾಗ್ ಎಲ್ಲ ಹೇಳಿದ್ಯಂತೆ, ಅದ್ ಬರೀ ಇವ್ರಿಗೆಲ್ಲ ಅರ್ಥ ಆಯ್ತಪ್ಪ, ನಮ್ಗೇನೋ ಗೊತ್ತಾಗಿಲ್ಲ. ತುಳುಲ್ ಏನೇನೋ ಡೈಲಾಗ್ ಹೇಳಿದೆ, ಇವ್ರಿಗೇನೋ ಬೈದೆ ಅನ್ಬಿಟ್ಟು ಅಂತ. ಎದೇನು ದಮ್ಮಿದ್ರೆ ಅಂತ. ಓ, ಆ ತರನಾ? ಓಕೆ.
ವಿವೇಕ, ನಿನ್ನ ಹೆಸರು ಸುಮಾರು ಸಲ ಬಂದೋಯ್ತಪ್ಪ. ಬಹಳಷ್ಟು ಸಾಕಷ್ಟು ವಿಷಯಗಳ ಪ್ರೇರಣೆ ಆಗಿದ್ಯಾ ನೀನು ಅಂತ ಕಾಣ. ಅಲ್ಲ ಅಣ್ಣ, ಪ್ರೇರಣೆ ಆಗೋದು ಓಕೆ, ಪೊದೆಯ ವಿಷಯದಲ್ಲಿ ಪ್ರೇರಣೆ ಆಗ್ಬಿಟ್ಟಿದೀನಿ. ಅದನ್ನೇ ಅದಕ್ಕೆ ಕೇಳ್ತಾ ಇರೋದು ನಾನು, ಯಾಕೆ ಬಂತು ಅಂತ. ಈಗ ಗೊತ್ತಿಲ್ಲ ಅಣ್ಣ, ಆದ್ರೆ ಎಲ್ಲ ಚೆನ್ನಾಗ್ ಮಾಡೋರು, ನಮ್ಗೂ ಸಖತ್ ಖುಷಿ ಆಯ್ತು ನೋಡಿ. ಬಟ್ ಹೆಸರು ಯಾಕಪ್ಪ ತಗೊಂಡೆ, ಚಿದಂಬರಂದೆ, ಅವನೇ ಶುರು ಮಾಡಿದ್ದು. ಅಲ್ಲಿಂದ ಇವನ್ ಸೂರ್ಯ, ನಾನೇನ್ ವಿವೇಕ್ ಸಿಂಹನ ಅಂತೆ. ಲೇ ಏನ್ರೋ ರಂಗೋಲಿ ಬಿಟ್ಟಿದ್ದು, 18 ಚುಕ್ಕಿ ರಂಗೋಲಿ ಹಾಕ್ಬಿಟ್ರಣ್ಣ ನನ್ ಮೇಲೆ. ಚಿದಂಬರ, ನೀನ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಏನ್ ಡೈಲಾಗ್ ಅದು ನಿಂದು? ಹಾಯ್ ಹೇಳೋದು. ಹಾ, ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಪೊದೆ ಪಮ್ಮಿ ಅಂತ. ಆಮೇಲೆ ನಾನು ನನ್ನ ಹೆಸರು ಕೇಳ್ಬಿಟ್ಟು ನಾನು ಆ ಟೈಪ್ ಅನ್ಕೋಬೇಡಿ. ಹಾ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಆ ಟೈಪ್. ನಮ್ಮ ಮನೆ ಸುತ್ತ ಪೊದೆಗಳು ಜಾಸ್ತಿ, ಅದಕ್ಕೆ ನನ್ನ ಏರಿಯಾದ ಬಾಯ್ಸ್ ಎಲ್ಲ ಪೊದೆ ಪಮ್ಮಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಪೊದೆ ಪಮ್ಮಿ ಗೆಳೆಯರ ಬಳಗ ಅಂತ ಸಂಘ ಬೇರೆ ಕಟ್ಟಿದ್ದಾರೆ. ಓಕೆ ಓಕೆ ಓಕೆ. ಯಾರು ಅಧ್ಯಕ್ಷರು ಅದಕ್ಕೆ? ವಿವೇಕ್ ಸಿಂಹ. ಪದೇ ಪಮ್ಮಿ ನಾನ್ ಅಧ್ಯಕ್ಷನ? ಹೌದು. ಉಪಾಧ್ಯಕ್ಷರು ಗೌಡ್ರು. ಹೋಗಿ ಬಂದು ಅದೇನೋ ಮಾಡಿದ್ರು ಅಂತ ಹಂಗಾಯ್ತು ಕತೆ. ಓಕೆ ಫೈನ್. ಅಂಡ್ ಲಾಸ್ಟ್ ಅಲ್ಲಿ ಪದೇ ಪಮ್ಮಿಗೆ ಒಂದು ಮಮ್ಮಿ ಬೇರೆ, ಫಿನಿಶಿಂಗ್ ಕ್ಲೈಮ್ಯಾಕ್ಸ್. ಮಮ್ಮಿ ಬರ್ತಾರೆ ಇಲ್ಲ, ನೀವು ನೋಡಿದ್ರೆ ಟೆಂಪಲ್, ನಿಮ್ ಡಾಕ್ಟರ್ ನೋಡಿದ್ರೆ ಟೇಬಲ್, ಏನಿದೆ ಕಾಂಬಿನೇಷನ್. ಎನಿವೆ ಲಾಸ್ಟ್ ಅಲ್ಲಿ ಬಂದು ಚೆನ್ನಾಗಿ ಬೆಂಡೆ ಎತ್ತಿ ಅದಕ್ಕೊಂದು ಫಿನಿಶಿಂಗ್ ಕೊಟ್ರಿ. ಸೊ ಈಗ ನೀವು ಇಷ್ಟೆಲ್ಲ ನಮ್ಮನ್ನ ಎಂಟರ್ಟೈನ್ ಮಾಡಿದ್ರಿ. ಸೊ ನಿಮ್ಗೂ ಒಂದ್ ಸ್ವಲ್ಪ ನಾವು ಮಜಾ ಕೊಡೋಣ, ನಿಮ್ಗೂ ಎಂಟರ್ಟೈನ್ ಮಾಡೋಣ ಅಂತ ನಮ್ಮ ಉದ್ದೇಶ. ಏನ್ರಪ್ಪ, ಮಾಡೋಣ ಅಲ್ವಾ? ಓಕೆ, ಬರ್ಲಿ ಪ್ರಾಪರ್ಟೀಸ್. ಓಕೆ, ಈ ಸೆಟಪ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಮ್ಯೂಸಿಕಲ್ ಚೇರ್. ಓಕೆ, ಸೊ ಬ್ಲೈಂಡ್ ಫೋಲ್ಡ್ ಇವಾಗ ಏನ್ ಹಾಕೋಬೇಡಿ, ನಾನು ಹೇಳ್ದಾಗ ಹಾಕೊಳ್ಳಿ ಅಷ್ಟೇನೆ. ಓಕೆನಾ? ಪದೇ ಮಮ್ಮಿ ರೆಡಿನಾ? ರೆಡಿ ರೆಡಿ 3, 2, 1 ಮ್ಯೂಸಿಕ್ ಸ್ಟಾರ್ಟ್. ಜೀವನ ಕಾಟ್ಲಿ ಕುಡಿಯೋ ಮುಂಚೆ ಓಡಿ ಓಡಿ ಓಡಬೇಕು ಓಡಬೇಕು, ಫಾಸ್ಟ್ ಫಾಸ್ಟ್ ಓಡಿ ಓಡಿ. ಬಾಡಿನ ಡ್ಯಾನ್ಸ್ ಮಾಡ್ಕೊಂಡು ಓಡಿ. ಅಲೆ ಕೆಳಗೆ ಅಲ್ಲಾಡ್ಸು. ಸೂರ್ಯ ಸೂರ್ಯ ಅಂತಾರ. ಮಧ್ಯ ಎಲ್ಲ ಬರಂಗಿಲ್ಲ. ಇನ್ನೊಂದ್ಸಲಿ ರೌಂಡ್. ಇಲ್ಲ ಇನ್ನೊಂದ್ಸಲಿ ರೌಂಡ್. ದೂರ ಓಡಿ ಚೇರಿಂದ. ಜೀವನ ಟಾನಿಕ್ ಕಾಟ್ಲಿ ಕುಡಿಯೋ ಓಡಿ ಓಡಿ ಓಡಿ, ಫಾಸ್ಟ್ ಫಾಸ್ಟ್ ಓಡ್ಬೇಕು. ಬಾಡಿನ ಹಿಂಗೆ ಮುಂಚೆ ಓಡ್ಬೇಕು ಓಡ್ಬೇಕು, ಸರಿ ಹೋಗ್ತಿಲ್ಲ. ಚೇರಿಂದ ದೂರ ಇರಿ, ಚೇರಿಂದ ದೂರ ಇರಿ. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು. ಶಾಶ್ವತ ಯಾವುದು ಇಲ್ಲ, ಎಲ್ಲ ಸೇಕಿಂಗು. ಸೊ ಇದೊಂದ್ ಕೆಲಸ ಮಾಡೋಣ. ಇದು ರೂಲ್ ಬಾ ಪ್ರವೀಣ್, ಯಾಕೆ ಗೊತ್ತಾ? ನೀವು ರೂಲ್ಸ್ ಸರಿ ಫಾಲೋ ಮಾಡ್ತಿಲ್ಲ. ನಾನು ಹೇಳ್ತಾ ಇದೀನಿ ಇಲ್ಲಿ ದೂರ ಓಡಿ ಅಂತ, ನಿಮ್ ಮಧ್ಯೆ ಡಿಸ್ಟೆನ್ಸ್ ಅದು ಮಾಡ್ತಾ ಇಲ್ಲ. ಸೊ ಅದಕ್ಕೆ ಬೆಸ್ಟ್ ಇವಾಗ ಏನ್ ಮಾಡೋಣ ಅಂದ್ರೆ ಎಲ್ಲ ಬ್ಲೈಂಡ್ ಫೋಲ್ಡ್ ಹಾಕೊಂಡ್ರಿ. ಈಗ ಮ್ಯೂಸಿಕ್ ಹಾಕ್ತಿವಿ, ಮ್ಯೂಸಿಕ್ ಹಾಕಿದಾಗ ನೀವು ರೌಂಡ್ ಮಾಡಿ ಓಡ್ಬೇಕು. ಓಕೆನಾ? ರೆಡಿ 3, 2, 1 ಮ್ಯೂಸಿಕ್ ಸ್ಟಾರ್ಟ್. ಕರೆಕ್ಟ್ ಆಗಿ ಓಡ್ತಾ ಇದ್ದಾರೆ, ಹಂಗೆ ಓಡಿ 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 ಓಡ್ಬೇಕು ಓಡ್ಬೇಕು ಓಡ್ಬೇಕು. ಸೂರ್ಯ ಬಾಡಿನ ಹಿಂಗೆ ಮುಂಚೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು. ಶಾಶ್ವತ ಯಾವುದು ಇಲ್ಲ, ಎಲ್ಲ ಸೇಕಿಂಗು. ಓಡ್ಬೇಕು ಓಡ್ಬೇಕು. ಕಾಣಿಸ್ತಿದೆ ನೋಡಿ ಅಲ್ಲಿ. ಮ್ಯೂಸಿಕ್ ಕೂತ್ಕೋ ಕೂತ್ಕೋ, ಹಿಂದೆ ಅದಕ್ಕೆ ಓಡಿ ಓಡಿ ಸಲ್ಲಾಡ್ಸು. ಓಡ್ಬೇಕು. ಸಲ್ಲಾಡ್ಸು ಫುಲ್ಲು ಭೂಮಿ ಅಲ್ಲಾಡ್ಸು. ಕೂತ್ಕ ಕೂತ್ಕ ಕೂತ್ಕ. ಓಕೆ, ಇಶ್ ಔಟ್ ಬಾ. ಚೇರಲ್ಲಿ ಕೂತಾರ ಔಟು. ಮ್ಯೂಸಿಕ್. ಲೆಫ್ಟ್ ಲೆಫ್ಟ್ ಬಾ ಬಾ ಬಾ. ನಿನ್ನೆ ರೈಟ್. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲಿ ಮಳ್ಳ ಮಾಡ್ತಿ, ವರ್ಷಾತ್ ಹಿಂಗಾರ್ತಿ ಸಿಗಬಲ್ಲ ಕೈಗೆ. ಕೂತ್ಕ ಸರಿ ಕೂತ್ಕ. Stop. ಅಲ್ಲಲ್ಲ ಕೂತ್ಕ 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 ಅಲ್ಲಲ್ಲೇ ವಾಣಿ ಕೂತ್ಕ. ಏನು ಇಲ್ಲ. ಇದೆ ವಾಣಿ ಕೂತ್ಕ.
ಚಿದೌಟ್ ಚಿದೌಟ್ ಔಟು. ನಮ್ಮ ಆಟ ಏನ್ ಗೊತ್ತಾ, ಚೇರಲ್ಲಿ ಕೂತವ್ರ ಔಟ್ ಬಾ. ರೆಡಿ ಪ್ಲೇ. ಊರ್ ಹಿಂದ ಬಾಳೆ ತೋಟ, ಊರ್ ಮುಂದ ಖಾಲಿ ಸೈತ, ಇದಕ್ಕೆಲ್ಲ ನೀನಾಗವಡ ಮತ್ಯಾಕ ಅನುಮಾನ ಪಡದಿ. ಚೇರಲ್ಲಿ ಕೂತವ್ರ ಔಟ್ ತಾನೆ, ನಾನೇ ಕೂತ್ಕೊಳ್ಳಿ. ಸೂರ್ಯ ಹಾಗೆ ಬಲೆ ಜಾಶೋ ನೋಡ್ರ, ನಿಮ್ಮ ಸ್ಕಿಟ್ ಅಲ್ಲಿ ಮಾತ್ರ ಬರೀ ಬ್ಲೈಂಡ್ ಫೋಲ್ಡ್ ಅಲ್ಲ, ಅದಕ್ಕೆ ನಿಮ್ಗೆ ಆಟದಲ್ಲೂ ಒಂದು ಬ್ಲೈಂಡ್ ಫೋಲ್ಡ್ ಕೊಡೋಣ. ಅವ ಹೆಂಗ್ ಆಡ್ತೀರಾ ಅಂತ ನೋಡೋದಕ್ಕೆ ಮಾಡಿದ್ದು. ಸೊ ಎಂಜಾಯ್ ಮಾಡಿದ್ರಾ? ಸೂಪರಾ? ಸೂಪರ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಯುವರ್ ಪ್ಲೇಸಸ್. ಥಿಯೇಟರ್ಗೆ ಸಿನಿಮಾ ನೋಡಕ್ ಬರೋ ಗಂಡ ಹೆಂಡತಿ ಅಕ್ಕಪಕ್ಕ ಕೂತವ್ರಿಗೆ ಟಾರ್ಚರ್ ಕೊಡೋ ಕತೆನ ಹಿಂದೆ ಇದೇ ವೇದಿಕೆಯಲ್ಲಿ ನೋಡಿದ್ವಿ. ಆದ್ರೆ ಈ ಸಲ ಸಿನಿಮಾ ನೋಡಕ್ಕೆ ಗಂಡ ಮಾತ್ರ ಬಂದಿದ್ದಾನೆ. ಬಂದವನು ಸುಮ್ನೆ ಕೂತ್ಕೊಂಡು ಸಿನಿಮಾ ನೋಡ್ತಾನ? ಇಲ್ಲ, ಮನೇಲಿರೋ ಹೆಂಡತಿಗೆ ಫೋನಲ್ಲೇ ಟೈಟ್ಲ್ ಕಾರ್ಡ್ ಸಮೇತ ಸಿನಿಮಾ ಕತೆನ ಹೇಳಕ್ ಶುರು ಮಾಡ್ತಾನೆ. ಇದರಿಂದ ಪಾಪ ಪಕ್ಕದಲ್ಲಿ ಕೂತಿರೋ ಆಡಿಯನ್ಸ್ ಎಷ್ಟೆಲ್ಲಾ ಟಾರ್ಚರ್ ಅನ್ಭವಿಸ್ತಾರೆ ಅಂತ ನೀವೇ ನೋಡಿ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ನಯನ ನಾಯಕತ್ವದ ಬಾಲಣ್ಣ ಬಾಜಾ ಭಜಂತ್ರಿ ತಂಡ. ಲೈಟ್ಸ್, ಕ್ಯಾಮ್ರಾ, ರೋಲಿಂಗ್, ಮ್ಯೂಸಿಕ್. ಜುಮ್ ಜುಮ್ಕ ಜುಮ್ಕ ಜುಮ್ಕಲ್ಲ ಮದರಂಗಿ ಮಿಂಕ ಮಿಂಕಲ್ಲ, ಜುಮ್ ಜುಮ್ಕ ಜುಮ್ಕ ಜುಮ್ಕಲ್ಲ ಮನಸ್ಸೆಲ್ಲ ತಳ್ಕೊಂಬಳ್ಕಲ್ಲ, ಅಪ್ಪಿಕೊಂಡ ಹೋಗುತ್ತೆ ಕಣೋ. ಚಿನ್ನ ಅಂತೂ ಇಂತೂ ಒದ್ದಾಡಿ ಕಾರ್ನರ್ ಸೀಟ್ ಟಿಕೆಟ್ ತಗೊಂಬಂದೆ. ಅದಿರ್ಲಿ, ಈ ಹುಡುಗರೆಲ್ಲ ಯಾಕೆ ಕಾರ್ನರ್ ಸೀಟ್ಗೆ ಗುದ್ದಾಡ್ತಾರೆ? ಲೈಟ್ ಆಫ್ ಮಾಡಿದಾಗ ಒದ್ದಾಡಕ್ಕೆ. ಚಿನ್ನ ಟೈಮ್ ಎಷ್ಟು ಮಾಡೋದು ಬೇಡ ಪಾಪ. ಸರ್, ನೀವು ವಾಪಸ್ ಬಂದ್ರಿ? ಆಲ್ರೆಡಿ ಗೊತ್ತಾ? ಅದು ಚಿನ್ನ ಹಂಗಲ್ಲ, ನಾನು ಕನ್ನಡ ಅಭಿಮಾನಿ ಅಲ್ವಾ. ಯಾವುದೇ ಪಿಕ್ಚರ್ ರಿಲೀಸ್ ಆದ್ರೂ ಫಸ್ಟ್ ಥಿಯೇಟ್ರಿಗೆ ಬಂದು ನೋಡೋದು ನಾನೇ, ಹಾಗಾಗಿ ಥಿಯೇಟರ್ ಅವರಿಗೆ ಗೊತ್ತು. ಹೌದಾ? ಹಂಗೇನಿಲ್ರಿ ಮೇಡಮ್, ಕರ್ಕೊಂಬಂದ ಹುಡುಗಿ ಪ್ರತಿ ಸಲ ಹಿಂಗ ಹೇಳ್ತಿರ್ತಾನ್ರಿ. ಇಲ್ಲಿ ಸೀಟ್ ಎಲ್ಲ ಮುರಿದೋಗಿರ್ತಾವ್ರಿ ನಮ್ಗೆ. ಚಿನ್ನ ಇಲ್ಲ, ನಾನು ಒಂದ್ಸರಿ ಒಂದು ಹುಡುಗಿ ಕಮಿಟ್ ಆದ್ರೆ ಸಾಯೋವರೆಗೆ ಬೇರೆ ಯಾವ ಹುಡುಗಿಗೂ ಕಮಿಟ್ ಆಗಲ್ಲ ಚಿನ್ನ. ಸುಳ್ಳು ಹೇಳ್ತಾವ್ನೆ. ಮೇಡಮ್, ನಾ ಆಗಲ್ಲ ಹೇಳಿಲ್ಲ ರೀ, ಕರ್ಕೊಂಬಂದ್ ಪ್ರತಿ ಹುಡುಗೋಗಿ ಇದೇ ಡೈಲಾಗ್ ಹೇಳ್ತಾನ್ರಿ. ಇಲ್ಲ ಚಿನ್ನ, ಹೊಟ್ಟೆ ಕಿಚ್ಚಿಗೆ ಹೇಳ್ತಿದ್ದಾನೆ. ಅವನಿಗಂತ ಹುಡುಗಿರು ಸಿಕ್ಕಿಲ್ಲ ಪಾಪ. ಅಪ್ಪ ಸಿಂಹ, ಏನೋ ಪುಣ್ಯ, ಇವನು ಹರಿಯೋದಕ್ ನಿಂತಿದ್ದಾನೆ. ನೈಟ್ ಶೋನ್ ಏನಾದ್ರೂ ಹರಿಯಕ್ ನಿಂತಿದ್ರೆ ನನ್ ಬಂಡವಾಳನು ಬಯಲಾಗ್ತಿತ್ತು. ರಾತ್ರಿ ಹರಿದವ್ ನಾನೇ. ಈ ಥಿಯೇಟರ್ ಅಲ್ಲ, ಬೇರೆ ಥಿಯೇಟರ್. ಅಪ್ಪ ಬಾ ಚಿನ್ನ. ಪೊಲ್ಲು 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 ಪೊಲ್ಲಿಂಗ, ಪೊಲ್ಲು 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 ಪೊಲ್ಲಿಂಗ, ಎಡಮಟ್ಟು ಹಾಕಲಿ ಸ್ತ್ರೀಲಿಂಗ, ತಲ್ಲು ನಲ್ಲು ನಲ್ಲು ನಲ್ ಸಂಗ, ಡಬ್ಬೋಟ ಡ್ರೀಮಲ್ಲಿ ಡ್ರೈವಂಗ, ಲಿಂಗಕು ಸಂಗಕು ಭಂಗಕು ಲಂಗಕು ನಮೋ ನಮೋ ನಿಕ್ಕ. ಆನಂದ, ನಾನ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಪಿಪಿ ಓದೊಂದ್ಸಲಿ. ಅಲ್ಲ ಮತ್ತೆ ನಾಗೇ ಶಾ. ನಿಮ್ ಪಿಪಿ ಅಂದ್ರೆ ಇಷ್ಟ ಅಲ್ವಾ? ಹೌದು. ತಗೊಳ್ಳಿ. ಸ್ವಲ್ಪ ರಘುತ್ತರನೆ ಮೊಂಡಾಗಿದೆ, ಸಾರಿ. ಅಂದಾಗ ನಾನು ಸಿನಿಮಾಕ್ ಹೋಗ್ತಾ ಇದ್ದೀನಿ. ಆನಂದನ್ನ ಬರ್ತೀರಾ? ಬರಲ್ವಾ? ಸ್ವಲ್ಪ ಕೆಮ್ಮಿದೆ, ಬೇಡ. ಅಯ್ಯೋ ಪರವಾಗಿಲ್ಲ, ವ್ಯಾಕ್ಸಿನ್ ಹಾಕಿ ಸರಿ ಮಾಡ್ತೀನಿ. ಸರಿ, ಈ ಮೂವಿ ಡೈರೆಕ್ಟ್ ಮಾಡಿರೋದು ನಮ್ಮ ಸಂತೋಷ್. ಸಂತೋಷ್ ಗೆ ನಿಮ್ ಹೆಸರೇನು? ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗದಗ ಜಿಲ್ಲೆಯಲ್ಲಿ ರೋನ್ ತಾಲೂಕಿನಲ್ಲಿ ನಮ್ಮ ಅಪ್ಪನ ಹೆಸರು ವೀರೇಶ್ ಪತ್ತಾರ, ನನ್ನ ಹೆಸರು ಹರೀಶ್ ಪತ್ತಾರ. ಎಲ್ಲರೂ ಪ್ರೀತಿಯಿಂದ ನನ್ನ ಹರಿ 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 ಅಂತ ಕರೀತಾರ. ನಿಮ್ದೆಷ್ಟು ದೊಡ್ಡ ಏನೋ ಹೆಸರು? ಅದೌದು, ಹೆಸರೇನಂದ್ರಿ? ಹರಿ. ಒಂದ್ ನಿಮಿಷ, ನಾನು ಹೇಳಿದ್ ನನ್ನ ಹೆಸರು ಹರಿ ಅಂತ. ಏನೇ ಆಗ್ಲಿ, ಆಮೇಲೆ ಕಾರ್ನರ್ ಸೀಟ್ ಹತ್ರ ಸಿಗಿ. ಏನ್ ಹರಿಯಕ್ಕ? ಅಲ್ಲ, ಮತ್ತೆ ಏನಾನ ಇವನ ಗೊತ್ತಾಗ್ತಿಲ್ಲ. ಒಂದೇ ತರ ಸಿಂಹ 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 ಮುಗಿಯೋ ತನಕ ಜೊತೆಯಲ್ಲಿರು, ಗರ್ಜಿಸ್ತಾನೇ ಇರು, ಆಯ್ತಾ? ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸ್ಮಾಲ್ ಸ್ಟಾರ್ ಪ್ರಕಾಶ್ ಅಂತ. ಇವತ್ತು ಉಷೆ ನೀನು ಎಲ್ಲಿರುವೆ ಸಿನಿಮಾದ ದೊಡ್ಡ ನಟ, ಹೀರೋ. ಇವತ್ತು ನನ್ನ ಸಿನಿಮಾ ರಿಲೀಸ್ ಆಗಿದೆ. ದಯವಿಟ್ಟು ನೀವೆಲ್ಲರೂ ಬರಬೇಕು. ನಾನಿವತ್ತು ಈ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಅವರ ಅಭಿಪ್ರಾಯ ತಿಳ್ಕೋಬೇಕು ಅಂತ ಸಿನಿಮಾ ನೋಡಕ್ ಬಂದೀನಿ. ಅನಂತಣ್ಣ, ದಯವಿಟ್ಟು ನನ್ನ ಸಿನಿಮಾ ನೋಡಿ. ಥ್ಯಾಂಕ್ ಯು. जीना जीना यहाँ मरना मरना यहाँ
ನನ್ನ ಹೆಸರು ಸುನಿಲ್ ಅಂತ, ಸಿಂಗಲ್ ಸುನಿಲ್. ಏನ್ ಇಷ್ಟೊಂದು ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಆಗಿದ್ರು ಸಿಂಗಲ್ ಯಾಕಂತಾನ? ನಾನು ಹೋದ ಕಡೆ ಎಲ್ಲ ಐ ಲವ್ ಯು ಅಂತ ಲೆಟರ್ ಕೊಡ್ತೀನಿ, ಆದ್ರೆ ಯಾರು ಇಸ್ಕೊಳ್ಳೋದೇ ಇಲ್ಲ. ಈಗ ಥಿಯೇಟರ್ ಒಳಗಡೆ ಫುಲ್ ಕತ್ತಲೆ ಇರುತ್ತೆ, ಅದಕ್ಕೆ ಯಾರು ಒಬ್ಬೊಬ್ರೆ ಹೋಗಲ್ಲ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಕರ್ಕೊಂಡು ಹೋಗ್ತಾರೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ಸಿಂಗಲ್ ಆಗಿ ಬರುತ್ತೀನಿ. ನಾನು ಥಿಯೇಟರ್ಗೆ ಹೋಗ್ತಿದ್ದೀನಿ, ನೀವು ನನ್ನ ಜೊತೆ ಬನ್ನಿ. ಜಾಸ್ತಿ ದಿನ ಸಿಂಗಲ್ ಆಗಿರ್ಬೇಡ, ಮಿಂಗಲ್ ಆಗು. ಮಗನೆ ದುಡ್ಡು ಕೊಟ್ಟು ತಗೊಂಡ್ ಬಂದ ಟಿಕೆಟ್ ಅರ್ಧ ಆಗ್ತಿದ್ಯಲ್ವಾ? ಕತ್ತಲು ಬುಜಲ್ ನನ್ನ ಮಗನೇ, ನಿಲ್ಸೋರದ ದುಡ್ಡು ಕೊಟ್ಟು ಹರಿಯಕ್ಕೆ ದುಡ್ಡು ಕೊಡ್ತಾರ? ಇಷ್ಟ ಕೊಂಡ ಕೊಡ್ತಾರ. ಹಾಗಾದ್ರೆ ವಿಜಯ್ ಶೆಟ್ಟಿ ಹತ್ರ ತುಂಬಾ ದುಡ್ಡು ಇರುತ್ತೆ ಬಿಡು. ಸ್ವಲ್ಪ ಇಸ್ಕೋ. ಅದೇ ಪ್ಯಾಂಟ್ ಹಾಕೊಂಡ್ ಬಂದಿದ್ಯಾ? ಸ್ಕ್ರಿಪ್ಟ್ ಕೊಟ್ಟಾಗಿಂದ ಅದೇ ಪ್ಯಾಂಟ್ ಅಲ್ಲಿ ಇದ್ದಾರೆ. ಫುಲ್ ಕತ್ತಲೆ. ನಾನ್ಸೆನ್ಸ್ ಪೀಪಲ್. ಓಕೆ. ಹಾರಿಬಲ್. ಹಲೋ, ಆಕ್ಚುಲಿ ಏನಾಯ್ತು? ಅಲ್ಲಿ ಕೂತಾಗ ಏನು ಚುಚ್ಚಿದಂಗಾಯ್ತು. ಅಪಾರ್ಥ ಮಾಡ್ಕೋಬೇಡಿ, ಪ್ಯಾಂಟ್ ಲೂಸ್ ಆಗಿದೆ ಅಂತ ಪಿನ್ ಹಾಕೊಂಡ್ ಬಂದೆ. ವೆಯ್ಟ್, ಸರಿ ಮಾಡ್ತೀನಿ. ಇವಾಗ ಬಂದು ಕೂತ್ಕೊಳ್ಳಿ. ಬೇಡ, ಒಂದ್ ತೂತಾಗಿ ಸಾಕು. ಎಲ್ಲಿ ಯಾರಿದ್ದಾರಂತಾನೆ ಗೊತ್ತಾಗಲ್ಲ. ನಿಮ್ಮ ನಾನು ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಯಾಕೆ ನಿಗರ್ಕೊಂಡ್ ಬಿಟ್ಟಿರ್ತಾನೆ ಅನ್ಕೊಂಡಿದ್ಯಾ? ಓ ಪಂಚ ಬಂದಾಗೆಲ್ಲ ಸಿನಿಮಾ ನೋಡಕ್ಕೆ ಆಗಲ್ಲ. ಕೂತಾಯ್ತಾ ಸರ್? ರಕ್ತನೇ ಬಂತು, ಅದಕ್ಕೆ ಹತ್ರ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ದು. ಇವತ್ತು ನಾನು ಸಿಂಗಲ್ ಆಗಿ ಬಂದಿದ್ದೀನಿ. ಹೌದಾ? ಒಬ್ಬನೇ ಸಿನಿಮಾ ನೋಡಕ್ ಬಂದು ಗಂಡಸ್ತರ ಆಗ್ಬಿಟ್ಟಿಯಾ ನೀನು? ಈಗ ನಿನ್ ಗಂಡಸ್ತರ ಕಾಣ್ತಾ ಇದೆಯಾ ನೋಡು. ಆದ್ರೆ ನೀವು ಇವತ್ತು ಗಂಡಸ್ರ ತನ ಕಾಣಿಸ್ತಿಲ್ಲ. ಸೈಲೆಂಟ್ ಆಗಿ ಸಿನಿಮಾ ನೋಡು. ಓಕೆ, ಅದಕ್ಕೇನಂತೆ. ಹಲೋ ಇಮಲಾ. ಅಯ್ಯೋ, ಎಲ್ಲಿದ್ದಾಳ? ಫೋನಲ್ಲಿ ಸರ್. ಫೋನಲ್ಲ ಲೇ, ಸಿಂಗಲ್ ಸುನಿ ಅಂತ ಹೆಸರು ಇಟ್ಕೊಂಡು ಫೋನಲ್ಲಿ ಒಬ್ಬಳು ಇಟ್ಕೊಂಡಿರ್ತೀಯ, ಪಕ್ಕದಲ್ಲಿ ಒಬ್ಬಳು ಇಟ್ಕೊಂಡಿರ್ತೀಯಲ್ಲ. ನಿಮ್ ತರ ಸಿಡಿಯಲ್ಲಿ ಇಟ್ಕೊಂಡಿಲ್ಲ ಬಿಡಿ. ಇಮಲಾ, ನಾನ್ ಫ್ಲಾಪ್ ಸ್ಟಾರ್ ಪಕ್ಕು ಸಿನಿಮಾ ನೋಡಕ್ ಬಂದಿದ್ದೀನಿ ಕಣೆ, ಆದ್ರೆ ಯಾರು ನಗ್ತಾನೆ ಇಲ್ಲ. ನೀನ್ ಬರ್ಬೇಕಿತ್ತು. ನನ್ನ ಮಗನೇ, ಸಿನಿಮಾ ನೋಡ್ಬೇಕಾದ್ರೆ ಫೋನಲ್ಲಿ ಮಾತಾಡ್ಬಾರ ಅಂತ ಗೊತ್ತಿಲ್ವೇನ ನಿನಗೆ? ಮೊಬೈಲ್ ನಂದು, ಗರ್ಲ್ ಫ್ರೆಂಡ್ ನಂದು. ನೀವು ಬೇಕಿದ್ರೆ ನೀವು ಮಾತಾಡಿ. ನನ್ನ ಹತ್ರ ಫೋನ್ ಇಲ್ಲ. ಫೋನ್ ಇದ್ರು ಹುಡುಗಿ ಇಲ್ಲ ಅಂತ ನಂಗೆ ಗೊತ್ತು. ಬೇಡ ಬೇಡ ಅಂದ್ರೆ ರೇಗಿಸ್ತೀಯ. ಆಕ್ಚುಲಿ ನೀವು ಪಿಕ್ಚರ್ ನೋಡಕ್ ಬಂದಿರ ಇಲ್ಲ ಗುದ್ದಾಡಕ್ ಬಂದಿದ್ರ? ನಿಂತರ ಇವಳ ಜೊತೆ ಒದ್ದಾಡಕ್ಕಂತೂ ಬಂದಿಲ್ಲ. ಮುಚ್ಕೊಂಡು ಸಿನಿಮಾ ನೋಡು. ನಾನು ಮಗ್ನೆ ನೆಕ್ಸ್ಟ್ ಟೈಮ್ ಕೂರಿಸ್ಕೋಬೇಕಾದ್ರೆ ಆ ಪಿನ್ ತೆಗೆದಿಟ್ಟು ಕೂರಿಸ್ಕೊಳ. ಸರ್, ಪಿನ್ ತೆಗೆದ್ರೆ ಪ್ಯಾಂಟ್ ಉದ್ರೋಗುತ್ತೆ, ಇನ್ನೂ ಡೇಂಜರ್. ಪರವಾಗಿಲ್ವಾ? ಚೆನ್ನಾಗಿರುತ್ತೆ. ನಿಮ್ ತಮ್ಮಯ್ಯ ಅಂತ ತಿಳ್ಕೊಂಡ್ರು, ನೆಮ್ಮದಿಯಿಂದ ಸಿನಿಮಾ ನೋಡಕ್ ಬಿಡ್ರು. ಆಯ್ತಾಯ್ತು, ಕೂತ್ಕೊಳ್ಳಿ ಸರ್. ಒಂದ್ ನಿಮಿಷ. ನಮ್ ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ಪಕ್ಕ ಬಗ್ಗೆನೂ ಮಾತಾಡ್ತಿದ್ದಾರೆ ಕಡೆ. ನನ್ ಬಗ್ಗೆ ಎಲ್ಲ ಮಾತಾಡಿದ್ರು ಸರ್. ಅಲ್ಲಿ ನೋಡಿ ಸರ್, ಕರೆಕ್ಟ್ ಆಗಿ. ನಾನು ಪ್ರಕಾಶ್, ಮೊದ್ಲು ಗುಡ್ಕ ಜಗಿತಿದ್ದೆ, ಇವಾಗ ನಂಗೆ ಅದು ಪ್ರಕಾಶ್ ಅಲ್ಲ ಕಣೋ, ಮುಖೇಶ್. ಮುಖೇಶ? ನಂಗೆ ಪ್ರಕಾಶ್ ಹೇಳ್ದಂಗಾಯ್ತು. ಹಲೋ ಇಮಲಾ. ಅದು ಹೋಯ್ತು, ಈಗ ಟೈಟಲ್ ಬರುತ್ತೆ. ಟೈಟಲ್ ಉಷ್ಣ, ನೀನು ಎಲ್ಲಿರುವೆ? ಉಷ್ಣ, ನೀನು ಎಲ್ಲಿರುವೆ ಎಲ್ಲ ಕಣೋ. ಉಷೆ, ನೀನು ಎಲ್ಲಿರುವೆ? ಸರ್, ಅದಕ್ಕೆ ನಾನು ಹೇಳಿದ್ದು ಸಿನಿಮಾ ತೋರಿಸುವಾಗ ಥಿಯೇಟರ್ ಲೈಟ್ ಆಫ್ ಮಾಡಬೇಡಿ ಅಂತ. ಇವಾಗ ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ. ನಿಮ್ ಮುಖನಾದ್ರೂ ಕಾಣಿಸ್ತಿದ್ಯಾ? ಅದು ಇಲ್ಲ. ಆಕ್ಚುಲಿ ಕತ್ಲಲ್ಲೇ ಚೆನ್ನಾಗಿರುತ್ತೆ. ಏನು ಅಲ್ವಾ ಡಾರ್ಲಿಂಗ್? ಏನ್ ಮಾಡ್ತಾ ಇದ್ದೀಯ? ಏನಿಲ್ಲ ಚಿನ್ನ. ಏನಿಲ್ವಾ? ಸಿನಿಮಾ ನೋಡ್ತಿಲ್ವಾ? ಅದನ್ನ ಹೇಳು ತುಪ್ಲಿ. ಅದನ್ನೇ ನೋಡ್ತಾ ಬಜಿಲ್ ಮಾಡಲ್ವಾ? ಚಿನ್ನ, ಸುಮ್ನೆ ಹಂಗೆಲ್ಲ ಹೇಳ್ಬೇಡ. ಹಲೋ ಇಮಲಾ. ಈಗ ಹೀರೋ ಇಂಟ್ರೊಡಕ್ಷನ್ ಆಗ್ತಿದೆ. ಹೀರೋ ಬಂದ. ಒಂದ್ ನಿಮಿಷ ಲೈನಲ್ಲಿರು. ಇಮಲಾ, ಅದು ಹೀರೋ ಅಲ್ಲ ಕಣೆ, ಯಾರೋ ಕಸ ಗುಡಿಸೋ ಸ್ಕ್ರೀನ್ ಮುಂದೆ ಪಾಸ್ ಆದ. ನನ್ ದುಡ್ಡೆಲ್ಲ ಬಿಸಾಡ್ಬಿಟ್ಟೆ. ನಿನ್ ದುಡ್ಡು ಬಿಸಾಕಕ್ಕೆ ನನ್ ದುಡ್ಡೇ ಬೇಕಾಗಿತ್ತೇನೋ? ಸರ್, ನಿಮ್ಗೆ ಎಂಟೆ ಮಕ್ಳ ಸರ್? ನಿಮ್ಗೆ ಸರ್ ದುಡ್ಡು? ನಂಗೆ ಹೊಡಿತೀಯ? ಮಾಡ್ತೀನಿ. ನಾನೇ ಈ ಸಿನಿಮಾ
ಸಿನಿಮಾದ ಹೀರೋ. ಮೇಕಪ್ ತೆಗೆದಿದ್ದೀನಲ್ವಾ, ನಾನೇ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಏನು ಆಟ ಆಡ್ತಾ ಇದೀಯ, ಗೇಮ್ ಆಡ್ತಾ ಇದೀಯ? ಆವಾಗಿಂದ ನೋಡ್ತಾ ಇದ್ದೀನಿ. ನನ್ ಡಾರ್ಲಿಂಗ್ ನನ್ನ ಟಚ್ ಮಾಡ್ತಾ ಇಲ್ಲ, ನೀನ್ ಹೇಗೋ ಟಚ್ ಮಾಡ್ದೆ. ಚಿನ್ನ ಅವ್ನ್ ಎತ್ತಕ್ಕೋಸ್ಕರ ಈ ತರ ಸುಳ್ಳು ಹೇಳ್ತಿಲ್ಲ, ಇದು ಸರಿನಾ? ನಾನೇನ್ ಸುಳ್ಳು ಹೇಳ್ದೆ? ಮತ್ ನಾನ್ ಟಚ್ಚೇ ಮಾಡ್ತಿಲ್ಲ ಅಂತ ಹೇಳಿದೆ. ಹೌದು, ನೀನ್ ಟಚ್ ಮಾಡಿಲ್ಲ. ಮತ್ತಿನ್ನೇನ್ ಮಾಡ್ತಾ ಇದ್ದೆ? ಕೈ ಬಿಟ್ಟಿದ್ದೆ. ನೀನ್ ನೋಡಿದ್ಯೋ ಇಲ್ಲ ನಾನ್ ನೋಡಿಲ್ಲ. ನನ್ನ ಎದುರು ಕಡೆ ನಾನು ಹುಡುಗಿನ ಟಚ್ ಮಾಡ್ತೀರಾ? ನನ್ ಡೈಲಾಗ್ ಇತ್ಯಾರ ನಪ್ಪನಿ ಬಿಟ್ಟಿರೋದು. ತಗೊಳ್ಳಲೇ ಸಿನಿಮಾ ನೋಡ್ಕೊಂಡು ಆದ್ರೂ ನಿಮ್ಗೆ ಈ ತರ ಆಗ್ಬಾರ್ದಿತ್ತು ಸರ್. ನನ್ನ ಮಗನೇ, ನನ್ನ ಪಕ್ಕ ಬಂದು ಕೂತ್ಕೊಂಡಾಗ್ಲೇ ಅನ್ಕೊಂಡೆ ಇವತ್ತು ನನ್ನ ಗ್ರಾಚಾರ ಸರಿ ಇಲ್ಲ ಅಂತ. ನೀವ್ ಯಾರು ಸರ್? ಬ್ಯಾಕ್ ಟು ಬ್ಯಾಕ್ ಅಟ್ಟರ್ ಫ್ಲಾಪ್ ಕೊಟ್ಟು ಕೈ ಬಿಡೋ ಪ್ರೇಮಿಗಳಿಗೆ ನೀವು ಸೂಪರ್ ಸ್ಟಾರ್. ಅಂತದ್ರಲ್ಲಿ ನೀವು ಕೈ ಬಿಡೋದ್ರಲ್ಲಿ ತಪ್ಪಿಲ್ಲ. ಅಯ್ಯೋ ನನ್ನ ಮಗನೇ, ಇಂಟರ್ವಲ್ ಬೆಲ್ ಹೊಡಿತು ಸರ್. ಇಂಟರ್ವಲ್ ಆಯ್ತಲ್ವಾ, ತಿನ್ನಕ್ಕೆ ತರಲ್ವಾ? ಮ್ಯೂಸಿಕ್ ಡೈರೆಕ್ಟ್ರೇ ಸರ್, ಇಂಟರ್ವಲ್ಗೆ ತಿನ್ನಕ್ಕೆ ನಾನೇನೋ ತಿನ್ನಲ್ಲ. ಆಲ್ರೆಡಿ ತಿಂದ್ರಂತಾನ? ನನ್ನ ಮಗನೇ, ನನಗೆ ಹಸುವಿಲ್ಲ, ಅದಕ್ಕೆ. ಹಸಿವಿಲ್ಲಲ್ಲ, ಇವ್ರ ಹತ್ರ ದುಡ್ಡೇ ಇಲ್ಲ. ನನ್ನ ಮಗನೇ ನೋಡು, ಎಷ್ಟೊಂದು ದುಡ್ಡಿದೆ, ತಗೊಂಡ್ಬರ್ತೀನಿ ಇರೋ. ಹಲೋ, ನಂಗೆ ಬರೋವಾಗ ಒಂದು ಮೂಲಂಗಿ ತನ್ನಿ. ಡಾರ್ಲಿಂಗ್, ಬರೀ ಕೈ ಬಿಡ್ತಾನೆ ಇಡ್ತಾ ತಿನ್ನೋಕೇನಾದ್ರು ತರ್ತೀಯ? ಏನ್ ತರ್ಲಿಕ್ಕಿಲ್ಲ. ನೀನೇನ್ ತಂದ್ರು ತಿಂತೀನಿ. ಸಗಣಿ ತರ್ತೀನಿ ಚಿನ್ನ. ಓಕೆ ಡಾರ್ಲಿಂಗ್. ನನ್ನ ಹತ್ರ ದುಡ್ಡಿಲ್ಲ ಅಂತಿದ್ಯಲ್ಲ, ನೋಡೋ ಎಷ್ಟೊಂತ ತಿಂತಾ ಇದ್ದೀನಿ. ಸರ್, ಆದ್ರೂ ಪಕ್ಕದಲ್ಲಿ ಒಬ್ಬ ಸುಮ್ನೆ ಕೂತಿದ್ದಾನೆ, ಒಬ್ರೇ ತಿಂದ್ರೆ ಸರಿಯಲ್ಲ ಸರ್. ಮನಸ್ಸು ಅನ್ನಲ್ಲ ಅವ್ರನ್ನ. ದೆವ್ವ ಅನ್ಕೋ, ನನಗೇನು ದೆವ್ವ ಆದ್ರೂ ಓಕೆ, ಆದ್ರೆ ಒಬ್ರನ್ನ ಬಿಟ್ಟು ಒಬ್ರೇ ತಿಂದ್ರೆ ಅವ್ರಿಗೆ ಕೊರೋನಾ ಬರುತ್ತಂತೆ. ನನ್ನ ಮಗನ ಒಬ್ಬರೇ ತಿಂದು ಸಾಯೋ. ಲೇ ಮಲ, ನಮ್ ಫ್ಲಾಪ್ ಸ್ಟಾರ್ ಪಕ್ಕು ಅವರು ನಂಗೆ ಚಿಪ್ಸ್ ಜ್ಯೂಸ್ ಎಲ್ಲ ತಂದು ಕೊಟ್ರು ಕಣೆ. ಇಲ್ಲ, ನಾನು ಬೇಡ ಬೇಡ ಅಂದೆ, ಆದ್ರೂ ಅವ್ರು ತಂದು ಕೊಟ್ರು. ನಮ್ ಫ್ಲಾಪ್ ಸ್ಟಾರ್ ಪಕ್ಕುಗೆ, ಫ್ಲಾಪ್ ಸ್ಟಾರ್ ಪಕ್ಕುಗೆ. ಇವ್ರೆ, ಟೈಮ್ ಎಷ್ಟಾಯ್ತು? ಒಂಬತ್ತಾ? ಟೈಮ್ ಎಷ್ಟಂತೆ? ಮೈ ಮೇಲೆ ಜ್ಯೂಸ್ ಚೆಲ್ತಿಯಲ್ಲೋ ಸರ್. ಅವ್ರದ್ದೇನ್ ತಪ್ಪಿಲ್ಲ ಸರ್, ಅವ್ರು ಟೈಮ್ ನೋಡಿದ್ರ ಅಷ್ಟೇ. ನೀವು ಕೂತ್ಕೊಳ್ಳಿ. ಅದೌದು, ಟೈಮ್ ಎಷ್ಟಂತೆ? 9. ಆಯ್ತು, ನಿಂದೆ ನೀನ್ ಇಟ್ಕೊ. ಇಲ್ಲಿ ಸಾಯ್ದುಕೋಕಿಲ್ಲ ಕಣೆ. ವಿವೇಕ್ ಸಿಂಹ ಕಂಬದ ಲಂಗಯ್ಯ ಲಂಗ ಇಟ್ಕೊಂಡು ನೋಡ್ತಿದ್ದೆ. ಮಗನೇ, ಅವರೆಲ್ಲ ಎಲ್ಲ ಬಂದಿದಾರಲ್ಲಿ. ಅವ್ರು ಯಾರು ಇಲ್ಲ ಅಂತ ಹೇಳಕ್ ಹೋದೆ ಸರ್. ಲೇ, ಆದ್ರೂ ಹೀರೋ ಪ್ರಯೋಜನ ಇಲ್ಲ ಕಣಿ. ಹೀರೋಯಿನ್ ಕೈಯಲ್ಲಿ ಒದೆ ತಿಂದು ಸಾಯ್ತಾ ಇದ್ದಾರೆ. ಇಲ್ಲ, ಏನ್ ಪ್ರಯೋಜನ ಇಲ್ಲ. ಅವ್ರು ಐ ಲವ್ ಯು ಅಂತ ಹೇಳಿ ಹೇಳಿ ಇವನ್ನ ಸಾಯಿಸ್ತಿದ್ದಾಳೆ ಕಣೆ. ನೀನ್ ಹೇಳೋ ಕತೆಗೂ ಆ ಸಿನಿಮಾಗೂ ಸಂಬಂಧನೇ ಇಲ್ವಲ್ವ ಸರ್? ನಾನು ಹೇಳ್ತಾ ಇರೋದು ಇವತ್ತು ನೋಡ್ತಿರೋ ಸಿನಿಮಾದ ಕತೆ ಅಲ್ಲ, ಮತ್ತೆ ನಿನ್ನೆ ನೋಡ್ತಿರೋ ಸಿನಿಮಾದ ಕತೆ. ನಿನ್ನೆ ನೋಡ್ತಿರೋ ಸಿನಿಮಾ ಕತೆನಾ? ಯಾವ ಸಿನಿಮಾನು? ಪೊದೆಯೊಳಗೆ ವಿವೇಕ್ ಸಿಂಹ. ಪೊದೆಯಲ್ಲಿ ವಿವೇಕ್ ಸಿಂಹನ? ಅಯ್ಯೋ ನನ್ನ ಮಗನೇ, ನಿನ್ನ ಸಿನಿಮಾ ನೋಡಕ್ಕೆ ಬಿಡ್ಲಿಲ್ವಲ್ಲ ಯಾರನ್ನು? ಸಾರಿ ಸರ್. ಲೋ, ನಿಮ್ಮಿಬ್ರು ಗುದ್ದಾಟದಲ್ಲಿ ಅವರಿಬ್ರು ಒದ್ದಾಟದಲ್ಲಿ ಸಿನಿಮಾನೇ ಅರ್ಥ ಆಗಿಲ್ಲ. ಸಿಂಹ ಗರ್ಜನೆ ಸರ್. ನೀವ್ ಏನ್ ಬೇಕಾದ್ರೂ ಮಾಡಿ, ಒಡಿರಿ, ಸಾಯಿಸ್ರಿ, ಸ್ಕಿಟ್ ಎಂಡ್ ಮಾತ್ರ ಒಂದು ಕರೆಕ್ಟ್ ಆಗಿ ಮಾಡಿ ಆಯ್ತಾ? ನನ್ನ ಮಗನೇ ಹಾಳು ಮಾಡ್ಬಿಟ್ಟು ಎಂಟು. ನಾವೇ ಸ್ಕಿಟ್ ಚೆನ್ನಾಗಿ ಎಂಡ್ ಮಾಡೋಣವಾ? ಹೆಂಗೆ? ನೋಡಲ್ ಭಟ್ರು ಬಂದ್ರು. ಎಲ್ಲಿ? ಆನಂದಣ್ಣ, ಕಿಟ್ಟ ಎಂಡ್ ಆಯ್ತೋ ಇಲ್ವಾ ಗೊತ್ತಿಲ್ಲ, ನಮ್ದು ಸಂಬಂಧ ಮಾತ್ರ ಯಾವತ್ತೂ ಎಂಡ್ ಆಗತ್ತೆ. ಬಾ ಡಾರ್ಲಿಂಗ್. ಸ್ವರಾಜ, ಹೊರದ್ ಗುಡ್ಡ ಹಾಕಿದೀನಿ, ಮೊನ್ನೆ ತಗೊಂಡೋಗಿ ಆಟ ಆಡ್ಕೊ. ಈಗ ನೀವ್ ಇಷ್ಟೊಂದೆಲ್ಲ ಕೊಟ್ಲೆ ಕೊಟ್ಟಿರುವಾಗ ನಿಮಗ್ ನಾವ್ ಯಾಕೆ ಕೊಟ್ಲೆ ಕೊಡಬಾರ್ದು? ಕೊಡೋಣ ಅಲ್ವಾ? ಬರ್ಲಿ ಪ್ರಾಪರ್ಟಿ. ಓಕೆ, ಈಗ ಈ ಆಟನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಒಂದಷ್ಟು ಟೈಮ್ ಕೊಡ್ತೀವಿ. ಆ ಟೈಮ್ ಒಳಗೆ ಅಲ್ಲಿರೋ ಬಲೂನ್ ನ
ಫಸ್ಟ್ ಒಬ್ರು ಹೋಗಿ ತಗೊಂತಾರೆ, ಇನ್ನೊಬ್ಬ ಪಾಸ್ ಮಾಡ್ತಾರೆ, ಇನ್ನೊಬ್ಬ ಪಾಸ್ ಮಾಡ್ತಾರೆ, ಇನ್ನೊಬ್ಬ ಪಾಸ್ ಮಾಡ್ತಾರೆ, ಇನ್ನೊಬ್ಬ ಪಾಸ್ ಮಾಡ್ತಾರೆ, ಕೊನೆಗೆ ಅದಕ್ಕೆ ತುಂಬ್ತಾರೆ. ಇಲ್ಲಿರೋ ಎಷ್ಟು ಬಲೂನ್ನ ಅಲ್ಲಿ ತುಂಬ್ತೀರಾ ಅನ್ನೋದು ಸಿಂಪಲ್. ಏನಂದ್ರೆ ಕೈಯಲ್ಲಿ ಪಾಸ್ ಮಾಡಂಗಿಲ್ಲ, ಕಾಲಲ್ಲೇ ತಗೋಬೇಕು, ಕಾಲಲ್ಲಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಫುಟ್ಬಾಲ್ ಪಾಸ್ ಅಲ್ಲ ಇದು. ಮಂಡಿಲ್ ಇಡ್ಕೋಬೇಕು, ಮಂಡಿಲ್ ಕೊಡ್ಬೇಕು, ಮಂಡಿಲ್ ತಗೋಬೇಕು, ಮಂಡಿಲ್ ಪಾಸ್ ಮಾಡ್ಬೇಕು. ಸೊ ನಿಮಗೆಲ್ಲ ಈಸಿ ಆಗ್ಲಿ ಅಂತ ನಿಮ್ಮ ಲೆವೆಲ್ಗೆ ಇರುವಂತ ಒಬ್ಬ ಪ್ಲೇಯರ್, ಒಬ್ಬ ಮ್ಯಾನ್ ಆಫ್ ದ ಮ್ಯಾಚ್ ನ ಕರೆಸ್ತಾ ಇದ್ದೀನಿ. ಸಂಜು ಬಸಯ್ಯ, ಬಾ. ಓಕೆ, ಮಂಡಿಯಲ್ಲಿ ಬಲೂನ್ ತಗೊಂಡು ಮಂಡಿಯಲ್ಲಿ ಪಾಸ್ ಮಾಡಿ ಆ ಕಡೆ ಬಾಕ್ಸ್ಗೆ ತುಂಬಬೇಕು. 3, 2, 1 ಮ್ಯೂಸಿಕ್ ಸ್ಟಾರ್ಟ್. ಫಸ್ಟ್ ಇಂದ ಒಂದು ನಾಲ್ಕು ಜಾತಿ ಕೂರು ಕೂರು ಬಂತೆ ಕೂರು ಎದುರು ಕೊರಿಯಾ ಎದುರು ಕೊರಿಯಾ ಎದುರು ಕೊರಿಯಾ ಎದುರು ಕೊರಿಯಾ ಎದುರು ಕೊರಿಯಾ ನಾರಾಯಣ ಕುಂದ್ರ ಆರಾಮ್ ಕುಂದ್ರ. ಕಷ್ಟಪಟ್ರೆ ನಾನು ತರ್ತಾ ಇದೀನಿ. ಏನೋ ನಿನ್ ಲೈ ಚಿತು ಚಿತು ಬಿಡಿ ಗಟ್ಟಿ ಗಟ್ಟಿ ಹಾ ಆಯ್ತಾ 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 ಹಾಕ್ಬೇಕಾ? ಇದೇನು ಬಿಡ್ಬೇಡ 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 ಬಿಡು ನೀನೇ ಹೋಗಾಕ. ಅನೀಸ್ 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 ಇವತ್ತು ಓಕೆ, ಬಾಲೇಶ್ ಜೋಶು ಚಿರಾ ಬಲೂನ ಡಬ್ಬಕ್ಕೆ ಹಾಕು ಅಂದ್ರೆ ನೀನೇ ಡಬ್ಬದೊಳಗೆ ಹೋಗಿ ಬಿದ್ದಲ್ಲ ನೀನು. ಇದೇ ಯಾಕ್ನ ನಮ್ಮ ಸದಾ, ಮುತ್ತು, ಸೂರ್ಯ, ಸೂರಜ್ಜು, ದಿವ್ಯಾಂಚನ್ ಬನ್ನಿ. ರೆಡಿ, 3, 2, 1 ಮ್ಯೂಸಿಕ್.
ಇಲ್ಲ 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 ಅವ್ನು ಪಾಸ್ ಮಾಡೋದಿಲ್ಲ. ಹಾ ಬನ್ನಿ. ಹಾ ಮೆಲ್ಲ ರೀ ಸಾಮಾನ್ ಮೆಲ್ಲ. 5, 4, 3, 2, 1. ಓಕೆ, ಗುಡ್ ಟ್ರೈ. ಯಾಕಂದ್ರೆ ಮುತ್ತು ಚೆನ್ನಾಗೆ ಸ್ಟಾರ್ಟಿಂಗ್ 2 ಬಾಲ್ ಹಾಕಿದ್ರೆ ನೀವು ಬಲೂನು, ಒಂದೇ ಬಲೂನಾ. ದಿವ್ಯಾಂಚಲ್ ಕೂಡ ಚೆನ್ನಾಗಿ ಪಾಸ್ ಮಾಡಿದ್ರಿ ಸ್ಟಾರ್ಟಿಂಗ್ ನೀವು. ವೆರಿ ಗುಡ್. ಇಡೀ ತಂಡಕ್ಕೆ ಬರಲಿ ಜೋರಾದ ಒಂದು ಜೋಶು. ಥ್ಯಾಂಕ್ ಯು ಸೋ ಮಚ್. ಟು ದ ಗ್ಯಾಲರಿ ಪ್ಲೀಸ್. ಅಲ್ಲ, ಅವಾಗ್ಲೇ ಸಿನಿಮಾ ನೋಡೋಣ ಅಂತ ಇಲ್ಲಿ ಎಲ್ರಿಗೂ ಕುರ್ಚಿ ಹಾಕ್ಸಿ ಸಿನಿಮಾ ಥಿಯೇಟರ್ ಅಂತ ಒಂದು ಸಿನಿಮಾ ಬಿಟ್ರೆ ನೆಟ್ಗೆ ನೋಡಕ್ಕೆ ಬಿಡ್ಲಿಲ್ಲ, ನಮಗೆ ಎಂಟರ್ಟೈನ್ಮೆಂಟೇ ಇರ್ಲಿಲ್ಲ. ಆದ್ರೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರೆ ಹೇಗೆ? ಒಂದು ಸಿನಿಮಾ ಅಂತಂದ್ಮೇಲೆ ಆಕ್ಷನ್ ಇರ್ಬೇಕು, ಆಕ್ಷನ್ ಜೊತೆಗೆ ರಿಯಾಕ್ಷನ್ ಇರ್ಬೇಕು, ರಿಯಾಕ್ಷನ್ ಆದ್ಮೇಲೆ ಡ್ಯುಯೇಟ್ ಇರ್ಬೇಕು, ಸಾಂಗ್ ಇರ್ಬೇಕು. ಸೊ ಇವತ್ತು ಬಂದಿರೋ ನಮ್ಮ ಗೆಸ್ಟ್ ಅಲ್ಲಿ ವಿವೇಕ್ ಸಿಂಹ, ಅನಿಕಾ ಇದ್ಮೇಲೆ ಒಂದು ಸೂಪರ್ ಡ್ಯಾನ್ಸ್ ಇರ್ಲೇಬೇಕು. ಅದಾದ್ಮೇಲೆ ಮೈಕ್ ಎತ್ಕೊಂಡು ಕಮ್ಮದ ರಂಗಯ್ಯ ಅವರು ಬಂದು ಒಂದು ಸೂಪರ್ ಹಾಡ್ ಹೇಳಲೇಬೇಕು. ಈ ಸಿನಿಮಾ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಲೇಬೇಕು. ವೆಲ್ಕಮ್ ವಿವೇಕ್ ಸಿಂಹ, ಅನಿಕಾ. ಮಸ್ತ್ ಹುಡುಗಿ ಬಂದ್ರು, ನಾನು ನಿನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ವಸ್ತು ಅಂದ್ರು, ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ರು, ನಾನು ನಿನ್ನ ದೋಸ್ತು ಅಂದ್ರು, ವಸ್ತು ಅಂದ್ರು, ಸುಸ್ತುವಾಗಿ ಕುಸ್ತು ಬಿದ್ದೆ. ಗಂಕು ಮೈ ನೋಡು, ಡಿಂಗ್ ಡಾಂಗ್ ಸ್ಟೈಲ್ ನೋಡು, ಅಂಕು ಗಂಕು ಮೈ ನೋಡು, ಡಿಂಗ್ ಡಾಂಗ್ ಸ್ಟೈಲ್ ನೋಡು,
ಕಣ್ಣು ಕಣ್ಣು ಕುಲುಕುವ ಕಲ್ಲು ಕಲ್ಲು ಕುಲುಕುವ ಲಂಗಿಲ್ಲದೆ ಲಗಾಮಿಲ್ಲದೆ ಎಲ್ಲೆಲ್ಲೂ ಓಡೋ ಕುದುರೆ ನೀನು ಚಾಟಿ ನಾನು ಮಸ್ತು ಮಸ್ತು ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತು ಅಂದ್ರು ಎಲ್ಲದಕ್ಕೂ ವಸ್ತು ಅಂದ್ರು ಸುಸ್ತು ಆಗಿ ಕುಸ್ತು ಬಿದ್ದ ಹಾರಿ ಹಾರಿರೋ ಹಾರಿ ಹಾರಿರೇ ಮಸ್ತು ಮಸ್ತು ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತು ಅಂದ್ರು ವಾರ 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 ಬಿಂದಿಗೆಯ ಮೋರೆ ತೋರೆ ಪಾರೆ ನನ್ನ ಕುರುಬನ ರಾಣಿ ಕೋಟಿ ಕೋಟಿ ಚೌಕಿತಾರೆ ಎಲ್ಲ ಸೇರಿ ಎರಕ ಒಯ್ದ ನನ್ನದೊಂದು ಕಿಲ ಕಿಲವಾಣಿ ಓಯ್ಯಪ್ಪೋ ಯಪ್ಪ ರೂಪ ಇವಳು ನೀಲಾಂಜನ ದೀಪ ಅಹ ಭೂಮ್ಯಾಗೆ ಅಪರೂಪ ಇವಳು ನನ್ನೆಂಡ್ರಯೋ ರೂಪ ಎಂಗಳು ತುಂಡು ತುಂಡು ಕೊಬ್ಬು ಕುರಿ ಸೊಕ್ಕು ಸೊಕ್ಕು ಬಾರೆ 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 ಇಂದಿಗೆಯ ಮೋರೆ ತೋರೆ ಬಾರೆ ನನ್ನ ಕುರುಬನ ರಾಣಿ ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಎರಕ ಒಯ್ದ ನನ್ನದೊಂದು ಕಿಲ್ಲ ಕಿಲ್ಲ ಪಾಣಿ ಮಳ್ಳಿ ಮಳ್ಳಿ ಮಲ್ಲಾರ್ ಮಳ್ಳಿ ತಿನ್ನಾಟನ ವಯ್ಯಾಟನ ಸಾಕದೆ ಚೋರಿ ಚೋರಿ ಜಗು ಚೋರಿ ನೆಲ್ಲ ಸಾಕೋ ಐದನ್ ಮಾತು ಕೇಳಲೆ ಯಪ್ಪ ಮೊನ್ನೆಯಿಂದ ನಾನು ಪರಿಕುರಿ ಕಾಯ ಕುರುಬ ಯಪ್ಪ ನಿನ್ನೆಯಿಂದ ನಿನ್ನ ಪ್ರೀತಿ ನಾನು ಹಳಬ ಬಾರಮ್ಮಿ ನಾಡಿ ನಾಡಿ ಮಾರಿ ಕಾಡಿ ಸುಕ್ಕು ಸುಕ್ಕು ಬಾರ 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 ಇಂದಿಗೆಯ ಮೋರ ತೋರ ಬಾರ ನನ್ನ ಕುರುಬನ ರಾಣಿ ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಎರಕ ಒಯ್ದ ನನ್ನದೊಂದು ಕಿಲ ಕಿಲವಾಣಿ ರೂಪ ಇವಳು ನೀಲಾಂಜನ ದೀಪ ಅಹ ಭೂಮ್ಯಾಗೆ ಅಪರೂಪ ಇವಳು ನನ್ನೆಂಟಯ ರೂಪ ಹೆಂಗಳು ತುಂಡು ತುಂಡು ಕೊಬ್ಬಿ ಕುರಿ ಸೊಕ್ಕು ಸೊಕ್ಕು ಮುತ್ಯಾಲಮ್ಮ ಮಗಳಮ್ಮ ಹಿಂಗ್ಯಾಕಮ್ಮ ಹಾಡುತ್ತೀನಿ ಹೇಳಕ್ಕೆ ನಾಜುಕಮ್ಮ ಪೋಷಾಕಮ್ಮ ಹಿಂಗ್ಯಾಕಮ್ಮ ನಾಚುತ್ತೀನಿ ಕಾಲಕ್ಕೆ ಯಪ್ಪ ನಿನ್ನೆಯಿಂದ ನಾನು ಬರಿ ಕುರಿ ಕಾಯ ಕುರುಪ ಯಪ್ಪ ನಿನ್ನೆಯಿಂದ ನಿನ್ನ ಪ್ರೀತಿ ನಾನು ಹಳಪ ಬಾರಮ್ಮಿ ಬಿರ್ನೆ ಸಾರ ಸರ್ನೆ ಸುಕ್ಕು ಸುಕ್ಕು ಬಾರೆ 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 ಇಂದಿಗೆಯ ಮೋರೆ ತೋರೆ ಬಾರೆ ನನ್ನ ಕುರುಬನ ರಾಣಿ ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಎರಕ ಒಯ್ದ ನನ್ನದೊಂದು ಕಿಲ ಕಿಲವಾಣಿ ಓಯ್ಯಪ್ಪೋ ಯಪ್ಪೋ ರೂಪ ಇವಳು ನೀಲಾಂಜನ ದೀಪ ಅಹ ಭೂಮ್ಯಾಗೆ ಅಪರೂಪ ಇವಳು ನನ್ನೆಂಡ್ರಯ ರೂಪ ಹೆಂಗೋಳು ತುಂಡು ತುಂಡು ಕೊಬ್ಬಿ ಕುರಿ ಸೊಕ್ಕು ಸೊಕ್ಕು ಬಾರೆ 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 ಇಂದಿಗೆಯ ಮೋರೆ ತೋರೆ ಬಾರೆ ನನ್ನ ಕುರುಬನ ರಾಣಿ ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಎರಕ ಒಯ್ದ ನನ್ನದೊಂದು
ಒಂದು ಕಿಲ ಕಿಲ ಬಾಳಿ. ಓಕೆ, ಈ ಮಹಾ ಸಂಚಿಕೆ ಎಲ್ಲ ಆಕ್ಟ್ಗಳು ಮುಕ್ತಾಯವಾಯಿತು, ಅದ್ಭುತವಾಗೋಯ್ತು. ಇದೇ ಜೋಶಲ್ಲಿ ಈ ವಾರದ ಗಿಫ್ಟ್ಗಳು ಯಾರಿಗೆ ಸಿಗ್ತಾ ಇದೆ ಅಂತ ನೋಡೋಣ. ಈ ವಾರದ ಹೈಫೈ ಸ್ವಿಚಸ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಯಾರು ಅಂತ ನೋಡೋಣ. ಮಡೇನೂರ್ ಮನು. ಹಿಮಾಲಯ ಪರ್ವತನ್ನ ಹತ್ತಿ ಇಳಿದು ಒಂದು ದೊಡ್ಡ ಲವಂಗ ತಂದಿದ್ರಿಂದ ಹೈಫೈ ಸ್ವಿಚಸ್ ಅವರ ಕಡೆಯಿಂದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅನ್ನೋ ಒಂದು 5,000 ರೂಪಾಯಿ ಗಿಫ್ಟ್ ವೋಚರ್ ನಿಮಗೆ ಸಿಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ಈಗ ಮುಂದಿನ ಅವಾರ್ಡ್ ಈ ವಾರದ ಡ್ಯಾಸರ್ ಎಚಾನ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. NS ರಾವ್ ಕಿಲ ಕಿಲ ಕಿಲಾಡೀಸ್. ಓಕೆ, NS ರಾವ್ ಕಿಲ ಕಿಲ ಕಿಲಾಡೀಸ್ ಇವ್ರಿಗೆ ಸಿಗ್ತಾ ಇದೆ ಡ್ಯಾಸರ್ ಲೆಟರ್ನ ಇವ್ರ ಕಡೆಯಿಂದ 5,000 ರೂಪಾಯಿಗಳ ಗಿಫ್ಟ್ ವೋಚರ್ ಇಡೀ ತಂಡಕ್ಕೆ. ಮಂತ್ರವಾದಿ, ಹಿಮಾಲಯ, ಲವಂಗ, ನಾಗಿಣಿ ಎಲ್ಲ ಸೂಪರ್. ಅಲ್ಲಿ ಜೋರಾದ ಜೋಶು. ಯಸ್ ಟು ದ ಗ್ಯಾಲರಿ. ಇವತ್ತು ನಮ್ಮ ಈ ಒಂದು ಮಹಾ ಸಂಚಿಕೆ ಒಂದು ಮಹಾ ಸೂಪರ್ ಆಗಿ ಬರೋದಕ್ಕೆ ಕಾರಣ, ಮಹಾ ಮಜವಾಗಿರೋದಕ್ಕೆ ಕಾರಣ DKD ಇಂದ ಬಂದಂತ ನಮ್ಮ ಲವ್ಲಿ ಕಂಟೆಸ್ಟೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು DKD ಫ್ಯಾಮಿಲಿ. ನೀವು ಬೇರೆ ಅಲ್ಲ, CKC ಫ್ಯಾಮಿಲಿ ನಾವು ಬೇರೆ ಅಲ್ಲ. ಬಹಳ ಖುಷಿ ಆಯ್ತು ಇಷ್ಟು ಸ್ಪೋರ್ಟಿವ್ ಆಗಿ ಬಂದು ಪಾರ್ಟಿಸಿಪೇಟ್ ಮಾಡಿದಕ್ಕೆ ಎಲ್ಲಾ ಫ್ಯಾಮಿಲಿಗಳು ಥ್ಯಾಂಕ್ ಯು ಅಂತ ಹೇಳ್ತಾ, ಮತ್ತೆ ಮುಂದೆ ಸಿಗುವ ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಕೋಪಾರ್ಡ್ ಬೈ ಡ್ಯಾಸರ್ ಎಚಾನ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್, ಅಸೋಸಿಯೇಟ್ ಸ್ಪಾನ್ಸರ್ ನಿಪಾನ್ ಪೇಂಟ್ಸ್ ಹಾಗೂ ರ್ಯಾಪಿಡೋ. ಶುಭರಾತ್ರಿ.